तार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुक्मव्यामोहतः तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतेस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्धा भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्तां वरिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं प्रणामं लक्ष्मणमुनिः प्रतिगृह्णातु मामकं प्रसादयति यत्सूक्तिः स्वाधीनपतिकां श्रुतिम् उपवीतिनम् ऊर्ध्वपुण्ड्रवन्तम् त्रिजगत्पुण्यफलम् त्रिदण्डहस्तम् शरणागतसार्थवामीडे शिखया शेखरिणम् पतिं यतीनाम् श्रीमते रामानुजाय नमः। ಎಲ್ಲರಿಗೂ ಅನಂತ ಪ್ರಣಾಮಗಳು. ಇಂದಿನ ಪ್ರವಚನದಲ್ಲಿ ಪುರುಷಕಾರ ಪ್ರಪತ್ತಿ, ಲಕ್ಷ್ಮೀ ಪ್ರಪತ್ತಿ ಯಾತಕ ಮಾಡಬೇಕು, ಅದನ್ನು ಯಾತಕ್ಕಿಲ್ಲಿ ಗುರುಗಳು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಭಿನ್ನಯಿಸಿಕೊಳ್ತೇನೆ. ಮೊದಲೇ ಹೇಳಿದ್ದೇನೆ ಆರಂಭದಲ್ಲಿ, ಈ ಪ್ರವಚನ ಮಾಲಿಕೆಯಲ್ಲಿ ಈ ಶರಣಾಗತಿ ಗದ್ಯವನ್ನು ಕೂಡ ಪೂರ್ತಿ ಮಾಡಿ ಮುಗಿಸ್ತೇನೆ ಎನ್ನುವ ಅಹಂಕಾರ ನನಗಿಲ್ಲ. ಹೇಳತಕ್ಕ ವಿಷಯಗಳು ಅನೇಕವಾಗಿರುವುದರಿಂದ, ಕಾಲಕ್ಷೇಪಗೋಷ್ಠಿಗಳು ವಿರಳವಾಗಿರುವುದರಿಂದ, ಉಪನ್ಯಾಸ ಮಾಡುವವರ ಸಂಖ್ಯೆಯೂ ಕಡಿಮೆಯಾಗಿರುವುದರಿಂದ, ಗದ್ಯತ್ರಯ ಮೊದಲಾದ ಶಬ್ದಗಳನ್ನೇ ಕೇಳಿಯೇ ಇದು ನಮ್ಮದಲ್ಲ ಅನ್ನುವ ದುರ್ಭಾವನೆಯಿಂದ ಅನೇಕರು ಹಿಂಜರಿಯುವುದರಿಂದ ಕಾಲಕ್ಷೇಪ, ಉಪನ್ಯಾಸ, ಸಂಪ್ರದಾಯಾರ್ಥ, ರಹಸ್ಯತ್ರಯಸಾರ, ಉಭಯ ಕಲೆಯ ಶ್ರೀವೈಷ್ಣವರ ಮತ್ತು ಇತರ ಸಂಪ್ರದಾಯಗಳ, ಶಂಕರ ಮಧ್ವಾದಿ ಸಂಪ್ರದಾಯಗಳ ಎಲ್ಲರ ಸಂಗ್ರಹೀತಾರ್ಥವನ್ನು ಉಪಯೋಗಿಸಿಕೊಂಡು ಈ ಶರಣಾಗತಿ ತತ್ವವನ್ನು ನಿವೇದನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಸ್ವಲ್ಪ ಸ್ವಲ್ಪವಾದರೂ ಅರ್ಥಗಳು ದಕ್ಕಬೇಕು ಅನ್ನುವುದೇ ಇದರ ತತ್ವ. ಯಾವುದು ಶ್ರೇಷ್ಠವಾದದ್ದು ಭಗವಂತನನ್ನು ಹೊಂದುವುದು. ಅದಕ್ಕಿಂತ ಶ್ರೇಷ್ಠವಾದದ್ದು ಏನಿದೆ ಜೀವನದಲ್ಲಿ? ನಾವನನ್ನು ಹೊಂದಬೇಕು. ನಾವು ಹೊಂದಿಲ್ವೇನು? ಮತ್ತು ಹೊಂದಿದ್ರೆ ಹೇಗೆ ಇರ್ತಿದ್ದೀವಿ? ಹೀಗೆ ಭಗವತ್ ಪ್ರಾಪ್ತಿ ಎನ್ನುವುದು ನಮಗಾಗಿದ್ದರೆ ನಾವು ಯಾರೂ ಈ ಲೋಕದಲ್ಲಿ ಕಷ್ಟಪಡ್ತಾ ಇರಲಿಲ್ಲ. ವಿಷ್ಣು ಪುರಾಣ ಪ್ರವಚನವನ್ನು ನಾನು ಸ್ವಲ್ಪ ಕಾಲದ ಹಿಂದೆ ಬೇರೊಂದು ದಿವ್ಯ ಕ್ಷೇತ್ರದಲ್ಲಿ ಮಾಡಿದ್ದುಂಟು. ಯಾರು ಕೇಳಿದ್ದವರು ಹೇಳ್ತಾರೆ ಎಲ್ಲಿ ನಡೆಯಿತು ಅಂತ. ವಿಷ್ಣು ಪುರಾಣ ಪ್ರವಚನ ಪುರಿ, ನಿಮಗೆ ನೆನಪಿದೆಯಾ ಅಂತ ನೋಡೋಕೆ ಹೇಳಿದ್ದು. ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಒಂದು ಸಪ್ತಾಹ, ಅಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದೆ. ಆ ಶ್ಲೋಕಾರ್ಥವನ್ನು ಇಲ್ಲಿ ನೆನಪಿಸ್ತೇನೆ. ಯಾಮುನಾಚಾರ್ಯರು ಗೀತಾರ್ಥ ಸಂಗ್ರಹ ವ್ಯಾಖ್ಯಾನದ ಕೊನೆಯಲ್ಲಿ ಈ ಶ್ಲೋಕವನ್ನು ಉದಾಹರಿಸ್ತಾರೆ. I think there are just no two opinions about this. This is a claim made on behalf of all suffering souls in life.
ಫ್ಯಾನ್ ಸ್ವಲ್ಪ ಹಿಂದೆ ಇಡಿ, ಹಾಳೆ ಹಾರುತ್ತೆ. ಪುರಾಣಗಳಲ್ಲಿ ತಕ್ಕ ಮಟ್ಟಿಗೆ ಅತ್ಯಂತ ಚಿಕ್ಕದಾದದ್ದು ಅಂದರೆ ವಿಷ್ಣು ಪುರಾಣ, ಬರೀ 6000 ಶ್ಲೋಕ. ಇದಕ್ಕೆ ಪಂಚವ್ಯಾಖ್ಯಾನಗಳುಂಟು, ಅನೇಕರಿಗೆ ಗೊತ್ತಿಲ್ಲ. ಅದ್ವೈತ ಸಂಪ್ರದಾಯದಲ್ಲಿ ಚಿತ್ಸುಖಾಚಾರ್ಯರ ವ್ಯಾಖ್ಯಾನ, ಶ್ರೀಧರೀಯ ವ್ಯಾಖ್ಯಾನ, ರಾಮಾನುಜ ಸಂಪ್ರದಾಯದಲ್ಲಿ ವಿಷ್ಣು ಚಿತ್ತೀಯ ವ್ಯಾಖ್ಯಾನ, ಮಧ್ವ ಸಂಪ್ರದಾಯದಲ್ಲಿ ದತ್ತಾತ್ರೇಯಿ ಅಂತ ಒಂದು ವ್ಯಾಖ್ಯಾನ ಮತ್ತು ಒಂದು ವ್ಯಾಖ್ಯಾನ. ಪಂಚವ್ಯಾಖ್ಯಾನಗಳ ಕೆಲವು ಹರಿದು ಹೋದ ತೂತು ಹೊಡೆದ ಹಾಳೆಗಳ ಕೆಲವು ಪ್ರತಿಗಳು ನನ್ನಲ್ಲಿ, ಕೆಲವು ಹಾಳೆಗಳು ಸಿಕ್ಕಿದವು. ಹೇಗೆ ಬಂತು ನನ್ನಲ್ಲಿ ಗೊತ್ತಿಲ್ಲ. ಭಂಡಾರದಲ್ಲಿ ತೆಗೆದು ನೋಡಿದೆ. 100 ವರ್ಷ ಆಗಿತ್ತು ಅದು ಪ್ರಿಂಟ್ ಆಗಿ. ನನ್ನಲ್ಲಿರೋದೆಲ್ಲ ಅಂತಹ ಪುಸ್ತಕಗಳೇ. ತೆಗೆದು ಕೂಡಲೇ ಧೂಳು ಬರ್ತದೆ, ಅಲರ್ಜಿ ಟು ಡಸ್ಟು, ಜ್ವರ ಬರ್ತದೆ, ಮಲಗುವುದು, ಏಳುವುದು, ತಿರುಗಿ ಅದನ್ನು ಬೇರೆ ದಾರಿ ಇಲ್ಲವಲ್ಲ. ಅದನ್ನು ಪ್ರಿಂಟ್ ಮಾಡಿದವರು ಯಾರು? ಅತ್ಯಂತ ಶ್ರೇಷ್ಠ ಭಗವದ್ಭಕ್ತರ ವರ್ಗದಲ್ಲಿ ಸೇರಿದ TR ಕೃಷ್ಣಾಚಾರ್ಯ ಎಂಬುವರು ಕುಂಭಕೋಣದಲ್ಲಿ ಪರಮಾದರಿಂದ ಅದನ್ನು ಹೇಗೆ ಶೇಖರಿಸಿದ್ರೋ ಏನು ಕಥೆಯೋ. ಅದು ಕುಂಭಕೋಣ ಮುದ್ರಣಾಲಯ ಒಂದು ಕಾಲದಲ್ಲಿ ಪಂಡಿತರಿಗೆ ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಪ್ರಿಂಟ್ ಮಾಡಿದ್ರು. ಒಂದು ಅಕ್ಷರ ಪ್ರಿಂಟ್ ಮಿಸ್ಟೇಕ್ ಇಲ್ಲ. ಅದು ಹಿಂದೆ ಮುಂದಿಲ್ಲದೆ ಇದ್ದದ್ದು ಒಂದು ಕೆಲವು ಪ್ರತಿಗಳು. ಇದು ಹೀಗಿದೆ ಅಂತ ಮದ್ರಾಸಲ್ಲಿ ಒಬ್ಬರು ನಮ್ಮ ಮಿತ್ರರ ಕಿವಿಗೆ ಹಾಕಿದೆ. ಅವರು அப்படியா கேட்டதே இல்லையே, பஞ்சவியாக்கியானமா, சொர்ண துல்லியமா இருக்கே, தங்கத்தில் தூக்கம் போடுற மாதிரி இருக்கே, தேடி பார்க்குற. ಅವರು ಕುಂಭಕೋಣಕ್ಕೂ ಬರೆದರು, ತಂಜಾವೂರು ಲೈಬ್ರರಿಲಿ ಸ್ನೇಹಿತರ ಕೈಲಿ ಹುಡುಕಾಡಿಸಿದ್ರು, ತಿರುಪತಿ ಲೈಬ್ರರಿ ಹುಡುಕಾಡಿಸಿದ್ರು. ಈ ಚಾಮರಾಜಪೇಟೆಯಲ್ಲಿ ಮಧ್ವ ಮಹಾಮಂಡಲ ಅಂತ ಒಂದಿರಬೇಕಲ್ಲ, ಎಲ್ಲಿ ನೋಡಿ ಅಂತಂದರು. ಅಲ್ಲೊಬ್ಬರು ಹೇಳಿದ್ರಂತೆ, ನನಗೆ ಫುಟ್ಪಾತಲ್ಲಿ ಸಿಕ್ತು, ನಾ ತಂದಿಟ್ಟಿದ್ದೇನೆ. ಮದ್ರಾಸ್ ಅವ್ರು ಯಾರದನ್ನು ಎನ್ಕ್ವೈರಿ ಮಾಡಿದ್ರು, ಅವರೇ ಬಂದರೆ ಕೊಡ್ತೇನೆ ಅಂತ. ಅವರು ಸ್ಪಾಂಡಿಲೈಟಿಸ್ ಇರೋರು, ಬರೋಕ್ಕಾಗೋದಿಲ್ಲ ಪಾಪ. ಈಗ ತಿರುಪತಿ ಲೈಬ್ರರಿಲಿ 2 ಆಶ್ವಾಸ ಹುಡುಕಿಟ್ಟಿದ್ದಾರೆ. ಇವತ್ತು ಕುಂಭಕೋಣಕ್ಕೆ ಹೊರಟಿದ್ದಾರೆ, ಮತ್ತೊಂದು ಕಡೆ ಹೊರಟಿದ್ದಾರೆ. ಯಾಕೆ ಹೇಳ್ತೇವೆ ಅಂದರೆ, ಪರಮತತ್ವವನ್ನು ನಿರ್ಣಯಿಸುವುದರಲ್ಲಿ ವಿಷ್ಣು ಪುರಾಣಕ್ಕೆ ಸಂವಾದ ಪುರಾಣ ಇಲ್ಲ ಎಂಬುದಾಗಿ. ತತ್ವ ನಿಷ್ಕರ್ಷಸ್ತು ವಿಷ್ಣು ಪುರಾಣಾದೇವ ಭವತಿ, ಶಂಕರಾಚಾರ್ಯರ ವಾಕ್ಯ. ಪರಮತತ್ವ ನಿಷ್ಕರ್ಷೆ ಆಗುವುದು ಬೇಕಿದ್ದರೆ ಇವನೇ ಪರತತ್ವ, ಇವನನ್ನು ನಂಬಿದರೆ ಮೋಕ್ಷ, ಅವನಲ್ಲಿ ಮಾಡುವ ಶರಣಾಗತಿಯೇ ಪರಮಹಿತ, ಅವನು ಅನುಗ್ರಹ ಮಾಡುವ ಕೈಂಕರ್ಯವೇ ನಮಗೆ ಪರಮ ಪುರುಷಾರ್ಥ. ತತ್ವಹಿತ ಪುರುಷಾರ್ಥಗಳನ್ನು ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿಕೊಡುವ ಪುರಾಣ ರತ್ನ ಅಂದರೆ ವಿಷ್ಣು ಪುರಾಣ. ಆ ವ್ಯಾಖ್ಯಾನ ಜೆರಾಕ್ಸ್ ಪ್ರತಿ ಸಿಕ್ಕಬಹುದು ಅಂತ ಮಾಡಿದ್ದೇನೆ. ತಮ್ಮಲ್ಲಿ ಯಾರಿಗಾದರೂ ಅದು ಅಂಥ ಒಂದು ಪ್ರತಿ ಕಣ್ಣಿಗೆ ಬಿದ್ದರೆ ಪಂಚವ್ಯಾಖ್ಯಾನ ಸಮೇತವಾದ ವಿಷ್ಣು ಪುರಾಣ ಪ್ರತಿ ಹುಡುಕಿ ನೋಡಿ, ಇದ್ದರೆ ಜೆರಾಕ್ಸ್ ಪ್ರತಿ ಕೊಡುವ ಯತ್ನವನ್ನು ಮಾಡಿ. ಇದರ ಕೊನೆಯಲ್ಲಿ 6ನೇ ಅಂಶದಲ್ಲಿ ಪಂಚಮೋಧ್ಯಾಯ 6ನೇ ಅಂಶದಲ್ಲಿ 5ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಇದು ಎಲ್ಲ ಜೀವರಾಶಿಗಳ ಪರಮ ಗುರಿ. ಇದು ನಾನು ಹೇಳ್ತೇನೆ, ನೀವು ಬರ್ಕೊಳ್ಳೋದು ಕಷ್ಟ. 2 ಸಲ ಹೇಳ್ತೇನೆ, ಆದಷ್ಟು ಬರ್ಕೊಳ್ಳೋ ಪ್ರಯತ್ನ ಮಾಡೋರು ಮಾಡ್ಬೋದು, ತಪ್ಪಿಲ್ಲ. ನಿರಸ್ತಾತಿಶಯಾಹ್ಲಾದ ಸುಖ ಭಾವೈಕ ಲಕ್ಷಣ ಭೇಷಜಂ ಭಗವತ್ ಪ್ರಾಪ್ತಿ ಏಕಾಂತ ಆತ್ಯಂತಿಕೀ ಮತ. ತಸ್ಮಾತ್ ತತ್ ಪ್ರಾಪ್ತಯೇ ಯತ್ನಃ ಕರ್ತವ್ಯಃ ಪಂಡಿತೈಃ ನರೈಃ. ತತ್ ಪ್ರಾಪ್ತಿ ಹೇತು ಜ್ಞಾನಂಚ ಕರ್ಮ ಚೋಕ್ತಂ ಮಹಾಮುನೇ. ಇದು ಇಬ್ಬರು ಮಹಾಭಕ್ತರ ಕಾಂಡಿಕ್ಯ ಸಂವಾದ ಅಂತ ಹೆಸರು. ಕಾಂಡಿಕ್ಯರು ಅಂತ ಒಬ್ಬ ಮಹರ್ಷಿಗಳು ಒಂದು ಪ್ರಶ್ನೋತ್ತರ ರೂಪದಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಕ್ಕೆ ಒಬ್ಬರು ಉತ್ತರ ಹೇಳೋದು. ಖಾಲಿ ಪೋಲಿ ಪ್ರಶ್ನೆ ಅಲ್ಲ, ವೇದಾಂತಗಳು ಸೇರಿದ ಪ್ರಶ್ನೆ ಉತ್ತರ ಬರುವುದು ಎಲ್ಲಿ?
ಭಗವದ್ ವಿಷಯದಲ್ಲಿ ಪ್ರಶ್ನೆ, ಭಗವದ್ ವಿಷಯದಲ್ಲಿಯೇ ಸಲ್ಲಾಪ, ಅದಕ್ಕೆ ಸತ್ಸಂಗ ಅನ್ನುವುದು. ಸತ್ಸಂಗದಲ್ಲಿ ಕಾಲ ಕಳಿಬೇಕು ಅಂತ ಯಾಕೆ ಹೇಳ್ತೇವೆ? ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುತ್ತೆ. ಇಂಥದ್ದೊಂದು ಕ್ವಶನ್ ಇರ್ಬೋದೆ, ಅವರೊಂದು ಪ್ರಶ್ನೆ ಕೇಳಿದ್ರು, ನೆನ್ನೆ ಹೇಳಿದ್ರ ಮೇಲೆ ವ್ಯಾಖ್ಯಾನ ಹೇಳ್ತೀನಿ, ಅದಕ್ಕೆ ಪೀಠಿಕೆ ಇದು. ಈ ಶ್ಲೋಕ ಇವತ್ತು ಹೇಳಬೇಕು ಅಂತ ಸಂಕಲ್ಪ ಮಾಡಿರಲಿಲ್ಲ, ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬ ಮನುಷ್ಯನು ಅಲ್ಪ ಸ್ವಲ್ಪ ಅದು ತಿಳುವಳಿಕೆ ಉಂಟಾದವನೇನು ಬಯಸ್ತಾನೆ? ನಿರಸ್ತ ಅತಿಶಯಾಹ್ಲಾದ ಸುಖ ಭಾವೈಕ ಲಕ್ಷಣ. ಆಹ್ಲಾದ, ಸುಖ. ಸಂಸ್ಕೃತದಲ್ಲಿ ಸುಖ, ಆಹ್ಲಾದ, ಪ್ರಹ್ಲಾದ ಈ ಶಬ್ದಗಳೆಲ್ಲ ಆನಂದದ ಬೇರೆ ಬೇರೆ ಸ್ತರಗಳನ್ನು ಪೂರ್ತಿ ಹೇಳುವಂತಹ ವಾಚಕಗಳು. ಆಹ್ಲಾದ, ಮನಸ್ಸು ಅರಳಿದಾಗ, ಪ್ರಸನ್ನವಾದಾಗ ತಾನೇ ತಾನಾಗಿ ಉಂಟಾಗುವ ಆನಂದದ ವಿಶೇಷಕ್ಕೆ ಆಹ್ಲಾದ. ಅದು ಪ್ರಕರ್ಷಕ್ಕೆ ಹೋದರೆ ಪ್ರಹ್ಲಾದ. ಮಲ್ಲಿಗೆ ಹೂವು ಆಗ್ತಾನೆ ಅರಳುವುದಕ್ಕೆ ಆಗುವ ಅವಸ್ಥೆಯಲ್ಲಿ ಉಂಟಾಗುವ ಪರಿಮಳ ಹತ್ತಿರ ಇದ್ದವರಿಗೆ ಅದು ಯಾರಿಗೆ ಅದರ ಅನುಭವ ಉಂಟಾಗುತ್ತೆ ಅಂದರೆ, ಒಂದು ಕ್ಷಣವೂ ಇಟ್ಟುಕೊಳ್ಳದೆ ಅದನ್ನು ಮಾರಾಟ ಮಾಡ್ತಾರಲ್ಲ, ಆ ತಬ್ಬಲಿಗಳಿಗೆ ಉಂಟಾಗುತ್ತೆ. ಎನ್ನ ಕಟ್ರಾಗಿ ಹೂವಿನ ಪರಿಮಳದ ಅನುಭವ ಉಂಟಾಗೋದು ಯಾರಿಗೆ? ಅದನ್ನು ಮಾರಾಟ ಮಾಡೋರು ಕೈಯಲ್ಲಿ ಹಿಡ್ಕೊಂಡು ಮೊಗ್ಗನ್ನು ಕಟ್ತಾ ಇರ್ತಾರೆ. 4 ಇಂಚು 5 ಇಂಚು ಕಟ್ಟುವಷ್ಟು ನಿಧಾನವಾಗಿ ಬೆರೆಯುತ್ತೆ. ಬೆರೆಯುವಾಗ ಉಂಟಾಗುವಂಥ ನೇಸೆಂಟ್, ಅಲ್ಲಿಂದ ಅಲ್ಲೇ ಉಂಟಾಗುವ ವಿಕಸನದ ಒಂದು ಸುಖ ಇದೆಯಲ್ಲ, ಆನಂದ, ಅದಕ್ಕೆ ಆಹ್ಲಾದ ಅಂತ ಹೇಳ್ತಾ ಇತ್ತು. ಅದನ್ನು ನೀವು ಕಸಕಿ ಹೊಸಕಿ ಎಲೆಯಲ್ಲಿ ಪೊಟ್ನ ಕಟ್ಟಿ ಮನೆಗೆ ತಗೊಂಬಂದು ಆಮೇಲೆ ದೇವರಿಗೆ ಅಂತ ಸಮರ್ಪಣೆ ಮಾಡಿದ್ದೀರಿ. ವಿಧಿ ಇಲ್ಲ, ಅಂಗಡಿಯಿಂದ ತಂದದ್ದು, ಕ್ರೀತವಾದದ್ದು, ವಿಕ್ರೀತವಾದದ್ದು. ಸಾಮಾನ್ಯವಾಗಿ ತಪ್ಪು ತಿಳ್ಕೋಬೇಡಿ, ಅಧಮದ್ರವ್ಯಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಬೆಲೆ ಕೊಟ್ಟು ತಂದದ್ದು ದೇವರಿಗೆ ಸಮರ್ಪಣೀಯವಲ್ಲ. ಕದ್ದು ತಂದದ್ದಂತೂ ವರ್ಜನೀಯ. ಮನೆಯಲ್ಲಿ ಬೆಳೆದದ್ದು ಶ್ರೇಷ್ಠ. ನಿಮ್ಮ ಕೈಯಿಂದಲೇ ಕೊಯ್ದು ತಂದದ್ದು ತುಳಸಿಯೋ ಪುಷ್ಪವೋ ಭಗವಂತನಿಗೆ. ಇದು ಆಹ್ಲಾದಕ್ಕೆ ಉದಾಹರಣೆ ಕೊಟ್ಟೆ. ಆಹ್ಲಾದ ಅದೆಷ್ಟು ಮಟ್ಟಿಗೆ ಇರಬೇಕು? ನಿರಸ್ತ ಅತಿಶಯ. ಇದಕ್ಕೆ ಮೇಲಿನ್ನೂ ಆನಂದ ಪಡುವುದಕ್ಕಿಲ್ಲ ಅನ್ನುವಂಥ ಎಲ್ಲೆ ಕಟ್ಟಿನಲ್ಲಿ ನಿಂತುಕೊಂಡು, ಇದು ನೆಗೆಟಿವ್ ಡಿಸ್ಕ್ರಿಪ್ಷನ್ ಅಂತ ತಿಳ್ಕೊಳ್ಳೋದಾದ್ರೆ, ಸುಖ ಭಾವೈಕ ಲಕ್ಷಣ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಮತೀಂದ್ರಿಯಂ. ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಇದನ್ನು ಪರ್ಯಾಯದಲ್ಲಿ ಹೇಳಿದ ಭಗವಂತ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ. ಈಗ ಸ್ವಲ್ಪ ಬುದ್ಧಿಗೆ ಎಟುತ್ತದೆ, ಹೀಗಿರ್ಬೋದು, ಅಲ್ಲಿ ಹೋದ್ರೆ ಗೊತ್ತಾಗ್ತದೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾತಿ ದುಃಖ ಸಂಯೋಗ ವಿಯೋಗ ಸಂಗೀತಂ ಯೋಗ ಸಂಗೀತಂ. ದುಃಖಗಳಿಂದ ಬಿಡಿಸಿ ಅದರ ಇನ್ನೊಂದು ದಿಕ್ಕಿನಲ್ಲಿರುವ ಪರಮಾನಂದವನ್ನು, ಪರಮಸುಖವನ್ನು ಕೊಡತಕ್ಕ ಅನುಭವ ಏನಿದೆಯಲ್ಲ, ಅದನ್ನು ಇಲ್ಲಿ ಒಂದು ಕ್ಷಣವಾದರೂ ನೀವು ಪಡೆದುಕೊಂಡ್ರೆ ಅದಕ್ಕೆ ಯೋಗ 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 ಅನ್ನುವುದು. ಬರೀ ಕಾಲು ಕೈ ಮಡಿಸ್ಕೊಂಡು ಯೋಗಾಸನ ಅಂತ ಏನು ಹಾಕ್ತೀರಿ, ಇದು ಈ ಯೋಗ ಅಷ್ಟಾಂಗ ಯೋಗದಲ್ಲಿ ಬರೀ ಒಂದು ಮೆಟ್ಟಲು. ಅದನ್ನು ನೀವು ಹಿಂದಿನ ಜನ್ಮದಲ್ಲಿ ಮಾಡಿದರೆ ಈ ಜನ್ಮದಲ್ಲಿ ಇಲ್ಲದೆಯೇ ನಿಮಗೆ ಮುಂದಿನ ಮೆಟ್ಟುಗಳು ಸಾಧನೆ ಆಗ್ತದೆ. ಯೋಗ ಮಾರ್ಗದಲ್ಲಿರುವ ದೊಡ್ಡ ಅಡ್ವಾಂಟೇಜ್, ಒಂದು ಸೌಲಭ್ಯ ಏನು ಅಂದರೆ, ಯಾವ ಮೆಟ್ಲಲ್ಲಿ ನೀವು ಫೇಲ್ಯೂರ್ ಆಗಿರ್ತೀರಿ ಅಲ್ಲಿಂದ ಹಿಂದಕ್ಕೆ ಭಗವಂತ ನಿಮ್ಮನ್ನು ತೊಳ್ಳೋದಿಲ್ಲ. ಆ ಜನ್ಮದಲ್ಲಾಯ್ತಲ್ಲ, ಯೋಗಿನಾಮೇವ ಕುಲೇ ಭವತಿ ಧೀಮತ ತತ್ರತಂ ಬುದ್ಧಿ. ಭಗವದ್ಗೀತೆ ಬಿಟ್ಟು ಹೇಳೋ ಹಾಗಿಲ್ಲ. ಎಲ್ಲ ವೇದಾಂತವೂ ಹೋಗಿ ಸೇರುವುದೇ ಯೋಗದಲ್ಲಿ. ಯೋಗ ತಿಳಿದೇ ಇದ್ದವನಲ್ಲಿ ನೀವು ವೇದಾಂತವನ್ನು ಕೇಳಿದರೆ ಬರೀ ಜಗಳಕ್ಕೆ ಅವಕಾಶವಾಗ್ತದೆ. 8 ಕುರುಡರು ಒಂದು ಆನೆಯನ್ನು ಓಡಿಸಾಗಾಗ್ತದೆ. ಆದ್ದರಿಂದ ಆ ಯೋಗ ಭಗವಂತನನ್ನು ಹೊಂದುವುದು, ಅವನ ಪ್ರಾಪ್ತಿ, ಸಾಯುಜ್ಯ ಸೌಖ್ಯ,
ಅವನ ಆಶ್ಲೇಷ, ಅವನ ಆಲಿಂಗನ. ಗೋಪಿಯರೆಲ್ಲ ಏನು ಆನಂದಪಟ್ಟರು ಕೃಷ್ಣ ಸೌಖ್ಯದಲ್ಲಿ. ರಾಮಾವತಾರ ಕಾಲದಲ್ಲಿ ದರ್ಶನ ಮಾಡಿದವರೆಷ್ಟು. ಅದು ತೋರಿಸೋದಕ್ಕೆ ಅಲ್ಲಿ ತನಕ ನಡ್ಕೊಂಡು ಹೋಗಿ ಮಂಡೋದ್ರಿ ತನಕ ಹೋಗಿ, ಮಂಡೋದ್ರಿ ಬಂದ್ರೆ ಕೆಂಪಾರ್ರಿ ಯಾರು ತಿಳಿದ್ಯಾ ಅವನಿಗೆ, ನಾನು ಯಾರು ಗೊತ್ತಿಲ್ಲವೇ. ಓ ವ್ಯಕ್ತಮೇಶ ಮಹಾಯೋಗಿ, ಈ ಪದ ತೆರೆಂಜಿದೆ ಸ್ವಾಮಿ. ನಮ್ಮ ಮನೆ ತನಕ ಬಂದ್ಬಿಟ್ರಲ್ಲ, ಹೆಣ ಬಿದ್ದಿದೆ ರಾವಣಂದು. ಪರಮಾತ್ಮ ಸನಾತನ ಶ್ರೀವತ್ಸವಕ್ಷ ನಿತ್ಯಶ್ರೀ ಅಜಯ್ಯ ಶಾಶ್ವತಃ. ಅವಳಿಗೆ ಆ ದರ್ಶನ ಅಲ್ಲಿ ಉಂಟಾಯಿತು. ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ, ಈ ಲೋಕದಲ್ಲೇ ಕೊಟ್ಟ ಸೌಖ್ಯ ಅದು. ನಮ್ಮ ಸಂಸಾರ ಅಂತ ಹೇಳುವ ಈ ಲೋಕದಲ್ಲಿ ಮಧ್ಯೆ ಮಧ್ಯೆ ತೊಂದರೆಗೊಳಗಾಗ್ತದೆ. ಕೈ ನೋವು, ಕಾಲು ನೋವು, ಅಲ್ಲಿ ಮೇಲೆ ಕೂತಿದ್ರಿ, ಅವತ್ತು ಇಲ್ಲಿ ಕೂತಿದ್ರಿ, ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ, ಕೇಳಬೇಕು ಅಂತ ಆಸೆ ಪಡ್ತೀರಲ್ಲ, ನಮಸ್ಕಾರ. ಭಗವಂತನನ್ನು ಪ್ರೇಮ ಮಾಡುವವರೆಲ್ಲರಿಗೂ ನಮಸ್ಕಾರ. ನಮಗಿಂತ ನೀವೆಲ್ಲ ದೊಡ್ಡವರು, ತುಂಬ ಕಷ್ಟಪಟ್ಟು ಬಂದಿದ್ದೀರಿ ಈ ಸುಖ ಪಡಬೇಕು ಅಂತ. ಆ ಯೋಗವೆಂಬುದರ ಅನುಭವವನ್ನು ಕುರಿತು ಹೇಳ್ತಾರೆ. ಅಲ್ಲಿ ವೈಕುಂಠಕ್ಕೆ ಪರಮಾತ್ಮನ ಸನ್ನಿಧಿಗೆ ಹೋದರೆ ನ ಪುನರಾವರ್ತತೆ, ಆ ಸುಖವನ್ನು ಕಳ್ಕೊಂಡು ಎಂದೂ ವಾಪಸ್ಸು ಕೆಳಗೆ ಬೀಳುವುದಿಲ್ಲ. ಆಶ್ವಾಸನೆ ಕೊಡ್ತಾನೆ ಭಗವಂತ. ಮಾಮುಪೇತ್ಯ ಪುನರ್ಜನ್ಮ ನಾಪ್ನೋತಿ, ನನ್ನ ಹೊಂದಿದವರಿಗೆ ಪುನರ್ಜನ್ಮವಿಲ್ಲ, ನಾ ಕೆಳಗೆ ತಳ್ಳುವುದಿಲ್ಲ ಅವರನ್ನ. ಯಾಕೆ? ನನಗಂಥವ್ರು ಸಿಕ್ಕಬೇಕಲ್ಲ. ಸಮಹಾತ್ಮ ಸುದುರ್ಲಭ, ಹೃದಯವನ್ನು ಬಿಚ್ಚಿಡ್ತಾನೆ ಭಗವಂತ. ಆದ್ದರಿಂದ ಅದನ್ನು ನೆನೆಸಿಕೊಂಡಿಲ್ಲ ಹೇಳ್ತಾರೆ. ಯೋಗದ ಡೆಫಿನೇಷನ್ ಏನು? ನಿರಸ್ತ ಅತಿಶಯಾಹ್ಲಾದ ಸುಖ ಭಾವೈಕ ಲಕ್ಷಣ ಭೇಷಜಂ ಭಗವತ್ ಪ್ರಾಪ್ತಿ. ಭೇಷಜ ಅಂದ್ರೆ ಔಷಧಿ. ಯಾವುದಕ್ಕೆ ಇದು ಔಷಧಿ? ಈಗ ನಾವೆಲ್ಲ ಕಷ್ಟದಲ್ಲಿ ಏನು ಬಿದ್ದಿದ್ದೇವಲ್ಲ, ಅದು ಹೇಳೋಕ್ಕೊಬ್ಬರು ನನ್ನಂಥವ್ರು ಬೇಕಲ್ಲ. ನಮಗೆ ಕಷ್ಟಕ್ಕೆ ಎಷ್ಟು ಮಟ್ಟಿಗೆ ಒಗ್ಗಿರ್ತದೆ ಅಂದರೆ ಅದನ್ನೇ ಸುಖ ಅಂತ ತಿಳಿದಿರುತ್ತೆ. ಅನೇಕ ವರ್ಷಗಳ ಕಾಲ ಕತ್ತಲೆ ರೂಮ್ನಲ್ಲಿ ಒಬ್ಬನ್ನು ಕೂಡ ಹಾಕಿದ್ರೆ ಅವನು ಹೊರಗೆ ಬಿಟ್ಟರೆ ಹಿಂಸೆ. ಗಾಳಿ ಬೆಳಕು ಚೆನ್ನಾಗಿ ಬಂದು ಅಯ್ಯೋ ಕಿಟಕಿ ಹಾಕಿ, ಬಾಗಿಲು ಹಾಕಿ, ಹೊತ್ತೊಂದು ಹಾಕಿ, ಒಣಕಲ್ ರೊಟ್ಟಿ, ಹಳೆ ಹಸಿದ ಅನ್ನ ಅದೇ ತಿನ್ನುವ ಪ್ರಾಣಿಗೆ ಬಿಸಿ ಅನ್ನನೂ ಇರ್ಬೋದು, ರುಚಿಕರವಾದ ಆಹಾರವೂ ಇರ್ಬೋದು, ಅದರಲ್ಲಿ ಭಗವಂತನಿಗೆ ನೈವೇದ್ಯವಾದ ವಸ್ತುವೂ ಇರ್ಬೋದು. ಈ ತಿಳುವಳಿಕೆ ಇಲ್ಲದೆ ಇದ್ದವನಿಗೆ ಆ ಕಷ್ಟಕ್ಕೆ ಒಗ್ಗಿಕೊಂಡು ಎಷ್ಟೋ ಜನ ದುಃಖದಲ್ಲೇ ಹುಟ್ಟಿ 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 ಸಾಯ್ತೇವೆ. ಅನಪೇಕ್ಷಣೀಯ ವಸ್ತುಗಳನ್ನು ಆಸೆ ಪಡ್ತೇವೆ. ಬೇಡವೇ ಇದ್ದದ್ದನ್ನು ಯಾವುದು ದುಃಖವನ್ನು ಕೊಟ್ಟು ಹೋಗ್ತೇವೆ, ಅವೇ ಇರಲಿ ಅಂತ ತಿಳ್ಕೊಳ್ತೇವೆ. ಭೇಷಜಂ ಭಗವತ್ ಪ್ರಾಪ್ತಿ, ಹೊಡೆದು ಹೇಳಿದ್ರು. ಭೇಷಜಂ ಭಗವತ್ ಪ್ರಾಪ್ತಿ ಏಕಾಂತ ಆತ್ಯಂತಿಕಿ ಮತ. ಈ ಶಬ್ದಗಳನ್ನು ಹೇಗೆ ಹುಡುಕಿ ಹಾಕಿದ್ದಾರೆ ನೋಡ್ರಿ ಪರಾಶರ ಮಹರ್ಷಿಗಳು. ಏಕಾಂತ ಆತ್ಯಂತಿಕ ಎರಡು ಹೇಳಿದ್ರು. ಏಕಾಂತ ಇಂಟಿಮೇಟ್. ಏಕಾಂತ ಶಬ್ದಕ್ಕೆ ಒಬ್ಬರೇ ಇರುವುದು ಅಂತ ಅರ್ಥವಲ್ಲ. ಏಕಾಂತದಲ್ಲಿರುವುದು ಅಂದ್ರೆ ಏನರ್ಥ? ಭಗವಂತನ ಜೊತೆಯಲ್ಲಿ ಬೇರೆಯವರು ಇದ್ದಾರೆ ಎನ್ನುವ ಭಾವನೆ ನಿಮಗೆ ಬಂದರೆ ನಿಮ್ಮ ಸ್ವಂತಿಕೆಯ ಅನುಭವಕ್ಕೆ ಭಂಗ ಬರಬಹುದು. ಇಲ್ಲಿ ಬರೋದಿಲ್ಲ. ಯಾಕೆ? ನಾವೆಲ್ಲರೂ ಒಂದೇ ಕುಟುಂಬದವರಾದ್ದರಿಂದ ನಮಗೆ ಏಕಾಂತಕ್ಕೆ ಭಂಗವಿಲ್ಲ. ಆಲ್ದೋ ದರ್ ಮೇ ಬಿ 300-400 ಪೀಪಲ್ ಹಿಯರ್, ಐ ಫೀಲ್ ಆಸ್ ಇಫ್ ಐ ಆಮ್ ಅಲೋನ್ ವಿತ್ ಗಾಡ್. ನಿಮಗೂ ಹಾಗನಿಸಿರಬೇಕು. ಭಗವದ್ ಅನುಭೂತಿಗೆ ಪ್ರತಿಬಂಧಕವೋ ವಿಘ್ನಕಾರಿಗಳೋ ಆದವರು ಒಬ್ಬರು ಎಲ್ಲೇ ಇದ್ದರೂ ನಿಮಗೆ ಅದು ವೇವ್ ಲೆಂತ್ ವ್ಯತ್ಯಾಸದಿಂದ ಗೊತ್ತಾಗಿಬಿಡುತ್ತೆ. ಇದು ಚೆನ್ನಾಗಿಲ್ಲ, ಎಲ್ಲೋ ವಿಘ್ನ ಆಗ್ತಾ ಇದೆ, ಯು ಕಾಂಟ್ ಎಂಜಾಯ್. ಭಗವಂತನ ಅನುಭವಿಸೋದಕ್ಕೆ ಏನೋ ಒಂದು ತೊಂದರೆ ಅಡಚಣೆ. ಒಬ್ಬರು ನಾಸ್ತಿಕರೆಲ್ಲರೂ ಕೂತು ಬಿಟ್ರೆ ಅಯ್ಯೋ ಯಾಕಪ್ಪ ಬಂದರು, ಅವ್ರಿಗೂ ಏನಾದ್ರು ತಿಳಿಯುವಂತೆ ಹೇಳಬೇಕು ನಿರ್ಬಂಧ. ಆದರೆ ಅವ್ರಿಗೆ ತಿಳಿಯೋ ಹಾಗಿಲ್ಲ. ಯಾಕೆಂತ ತಿಳಿಯಬೇಕು ಅಂತ ಅವರು ಮನಸ್ಸು ಮಾಡಿಲ್ಲ, ತಿಳಿಯಬಾರದು ಅಂತ ಮನಸ್ಸು ಮಾಡಿದ್ದಾರೆ. ನಾವು ಹೇಗೆ ಹೇಳುವುದು? ಇದು ಉಪನ್ಯಾಸದ ಶೈಲಿಯೇ ವ್ಯತ್ಯಾಸವಾಗಿ ಹೋಗ್ತದೆ, ಸಭೆಯ ಶಾಂತಿ ವ್ಯತ್ಯಾಸವಾಗಿ ಹೋಗ್ತದೆ. ಅಂಥವರು ಯಾರೂ ವೈಕುಂಠದಲ್ಲಿ ಇಲ್ಲ. ನಿಮ್ಮ ಏಕಾಂತ ಭಗವಂತ ಅನುಭವಕ್ಕೆ ವಿಘ್ನಕಾರಿಗಳು ಯಾರೂ ಇಲ್ಲ.
ಏಕಾಂತ ಆತ್ಯಂತಿಕಿ ಮತ ಅತ್ಯಂತ ಎಂಡ್ಲೆಸ್ ಅಂತ ಹೇಳ್ತಾರೆ. ಭಗವಂತನ ಅನುಭೂತಿ ಯೋಗಾನುಭೂತಿಯಲ್ಲಿ ಈ ಲೋಕದಲ್ಲಿ ಮಿತವಾಗಿರ್ತದೆ, ಪರಿಮಿತವಾಗಿರ್ತದೆ. ಅದು ಅಪರಿಮಿತವಾಗಿರುವುದು ಅಲ್ಲಿ ಏಕಾಂತವಾಗಿರ್ತದೆ. ಸೋ ಇಂಟಿಮೇಟ್ ದಟ್ ದೇರ್ ಕೆನಾಟ್ ಬಿ ಎನಿಥಿಂಗ್ ಮೋರ್ ಇಂಟಿಮೇಟ್ ದ್ಯಾನ್ ದಿಸ್. ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಈ ಮ್ಯಾಕ್ಸ್ ಮಿಲ್ಲರ್ ಪ್ರಭೃತಿಗಳು ವೇದಾಂತಕ್ಕೆ ಯಾವತ್ತು ಕೈ ಹಾಕಿದೆವು, ಗೋಮಾಂಸ ಭಕ್ಷಕರು ಅವತ್ತಿಂದ ವಿರೂಪಕರಣ ಆರಂಭವಾಯಿತು. ಶೂರ್ಪಣಿಕೆ ರಾಮನನ್ನು ನೋಡಿದ ಹಾಗೆ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್, ಅಲ್ಟಿಮೇಟ್, ಈ ಟ್ರಾನ್ಸೆಂಡೆನ್ಸ್, ಅಲ್ಟಿಮೇಟ್, ಈ ಶಬ್ದಗಳ ಹಾವಳಿ ಎಷ್ಟು ಮಾಡಿದ್ದಾರೆ ಅಂದರೆ, ಒಂದು ಸಭೆಯಲ್ಲಿ ಒಬ್ಬರನ್ನ ಪ್ರಶ್ನೆ ಕೇಳಿದೆ, ಅಲ್ಟಿಮೇಟ್ ಅಂತ ಹೇಳ್ತಿರಲ್ಲ, ಈಸ್ ನಾಟ್ ಗಾಡ್ ಎಕ್ಸ್ಪೀರಿಯನ್ಸ್ ಇಂಟಿಮೇಟ್ ಅಂತ ಕೇಳಿದೆ. ಅವರಿಗೆ ಮೂರ್ಛೆ ಬಂತು ಸಭೆಯಲ್ಲಿ ಕೂತರವರು. ನೀವು ಹೇಳಿ, ಇಂಗ್ಲಿಷ್ ಬಲ್ಲವರು, ಭಗವಂತನ ಅನುಭೂತಿ ಅನ್ನೋದು ಅಲ್ಟಿಮೇಟೋ ಇಂಟಿಮೇಟೋ? ಅಲ್ಟಿಮೇಟ್ ಅಂದ್ರೆ ಹೊರಗೆ, ಇಂಟಿಮೇಟ್ ಅಂದ್ರೆ ಒಳಗೆ ಹತ್ರ ಅಂತ. ಇದು ಇಂಟಿಮೇಟೋ ಅಲ್ಟಿಮೇಟೋ ಅಂದ್ರೆ ಎಲ್ಲವನ್ನ ಮೀರಿಸಿದ್ದು ಅನ್ನೋ ಅರ್ಥದಲ್ಲಿ ಅಲ್ಟಿಮೇಟ್ ಅಂದ್ರೆ ಆಕ್ಷೇಪ ಇಲ್ಲ. ಅತ್ಯಂತ ಸಮೀಪದ್ದು ಅಂತ ತಿಳ್ಕೊಂಡ್ರೆ ಇಂಟಿಮೇಟ್ ಅಂದ್ರೂ ಆಕ್ಷೇಪ ಇಲ್ಲ. ಅಲ್ಲಿ ನಿಂತರೆ ನಿಮಗೆ ಇಂಟಿಮೇಟ್ ಅಲ್ಟಿಮೇಟ್ ಶಬ್ದದ ಅರ್ಥದ ದ್ವಂದ್ವ ಮಾಯವಾಗಿ ಹೋಗ್ತಿ. ಈ ದ್ವಂದ್ವಗಳು ಕಟ್ಟಿಕೊಂಡು ಅಲ್ಲಿ ಯಾಕೆ ಹೋಗ್ತೀರಿ? ಅವು ಬಿಡೋದಲ್ಲ ನಿಮ್ಮ ಹತ್ರ. ದ್ವಂದ್ವಗಳಿದ್ದವ್ರಿಗೆ ಅಲ್ಲಿ ಸ್ಥಾನವಿಲ್ಲ. ದ್ವಂದ್ವಗಳಿದ್ದವರೆಲ್ಲ ಇಲ್ಲಿ ಸಂತೆಪೇಟೆ ಇದೆ, ಮಾರ್ಕೆಟ್ ಇದೆ, ಅಲದಾಡಿ ಡಿಕ್ಷನರಿ ನೋಡಿ ಈ ಶಬ್ದಗಳ ಅರ್ಥ ತಿಳಿಯಿದೆ. ಭಗವದ್ ಅನುಭೂತಿಗೆ ಯಾವ ಶಬ್ದ, ಯಾರು ಡಿಕ್ಷನರಿ, ಯಾರು ಬರೀತಾರೆ ಲೋಕದಲ್ಲಿ? ಪುರಾಣಗಳನ್ನು ಓದಿ, ವೇದಗಳನ್ನು ಓದಿ, ಉಪನಿಷತ್ತುಗಳನ್ನು ಓದಿ, ಹಿರಿಯರಿಂದ ಜ್ಞಾನಿಗಳಿಂದ ಉಪದೇಶ ತಕ್ಕೊಂಡು 2 ಸಲ, 3 ಸಲ, 4 ಸಲ ಮನನ ಪದೇ ಪದೇ ಮಾಡಿದಾಗ ಮಾತ್ರ ಅರ್ಥವಾಗ್ತದೆ ವಿಷಯಗಳು. CD ಮಾಡಿಸಿರೋ ಉದ್ದೇಶ ಅದಕ್ಕೆ. ಒಂದು ಸಲ ಲೆಕ್ಚರ್ ಕೇಳ್ತೀರಿ, ಹೇಳಿದ್ರು ಕೃಷ್ಣಮಾಚಾರ್ಯ ಎಲ್ಲಿ ದೂರ ಕೂತು ಬಿಟ್ರೇನವರು, ಅಲ್ಲೆಲ್ಲೋ ದೂರದಲ್ಲಿದ್ದಾರೆ. ನೆನ್ನೆ ಪ್ರವಚನ ತುಂಬ ಚೆನ್ನಾಗಿತ್ತು ಅಂದರು. ಯಾಕೆಂದರೆ ಆರೋಗ್ಯ ಸೂತ್ರಾಂಶ ಚೆನ್ನಾಗಿರಲಿಲ್ಲ. ಅಂತಹ ದಿವಸ ಬಹಳ ಒಳ್ಳೆಯ ಅನುಭೂತಿ ಕೊಡ್ತಾನೆ ಭಗವಂತ. ನಿಮಗೂ ಹಾಗೆ ಅನಿಸಿದ್ರೆ ನನಗೆ ತುಂಬ ಸಂತೋಷ. ಐಕಾಂತಿಕಿ, ಆತ್ಯಂತಿಕಿ ಈ ಶಬ್ದಗಳನ್ನು ಪದೇ ಪದೇ ಬಳಸ್ತಾರೆ ರಾಮಾನುಜ. ಏಕಾಂತಿಕ, ಆತ್ಯಂತಿಕ, ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಪದ, ಈ ಶಬ್ದಗಳೇ ವಿಷ್ಣು ಪುರಾಣದ್ದು ಯಾಮನಾಚಾರ್ಯರ ವಾಕ್ಯಗಳು ಎಷ್ಟಾವರ್ತಿ ಬರ್ತವೆ ರಾಮಾನುಜರ ಗದ್ಯದಲ್ಲಿ. ಅವರೇನು ಹೊಸ ಶಬ್ದಗಳನ್ನು ಹಾಕಿಲ್ಲ. ಅದು ನಾಟ್ ಕ್ರಿಯೇಟೆಡ್ ಎ ನ್ಯೂ ಟರ್ಮಿನಾಲಜಿ. ಅದು ನಾವೆಲ್ಲ ಕೇಳೋದು ಯಾವುದು? ನಿರಸ್ತ ಅತಿಶಯಾಹ್ಲಾದ ಸುಖ ಭಾವೈಕ ಲಕ್ಷಣ ಭೇಷಜಂ ಭಗವದ್ ಪ್ರಾಪ್ತಿ. ನಮ್ಮ ನಿಮ್ಮ ಎಲ್ಲ ಜನ್ಮಗಳ ಎಲ್ಲ ರೀತಿಯ ಅನಂತ ರೋಗಗಳಿಗಿರುವುದು ಒಂದೇ ಔಷಧಿ, ಆ ಭಗವಂತನನ್ನು ಹೊಂದುವುದು. ಅದು ಒಂದೇ. ದಟ್ ಇಸ್ ಓನ್ಲಿ ಸೊಲ್ಯೂಷನ್, ದಟ್ಸ್ ಓನ್ಲಿ ಪೆನಿಷಿಯಾ. ಸರಿ, ನಾವೇನು ಮಾಡಬೇಕು? ತಸ್ಮಾತ್ ತತ್ಪ್ರಾಪ್ತಯೇ ಯತ್ನಃ ಕರ್ತವ್ಯ ಪಂಡಿತೈ ನರೈ. ಸುತ್ತಿಗೆ ತಗೊಂಡು ಆರ್ಡರ್ ಅಂದ ಹಾಗೆ ಕೋರ್ಟಲ್ಲಿ. ತಸ್ಮಾತ್ ತತ್ಪ್ರಾಪ್ತಯ, ಅವನ್ನು ಹೊಂದುವುದಕ್ಕೆ ಯತ್ನಃ ಕರ್ತವ್ಯ, ಯತ್ನವನ್ನು ಮಾಡಬೇಕು. ಮನುಷ್ಯ ಬಂದದ್ದಕ್ಕೆ. ಯಾಕೆ? ಇದು ಕೊನೆ ಜನ್ಮ ಅಂತ ತಿಳ್ಕೊಳ್ಬೇಕು ನಾವು. ಇದು ಕೊನೆಯದಲ್ಲ ಅಂದರೆ ಹಂದಿಯೋ, ನಾಯೋ, ಕತ್ತೆಯೋ, ಕಾಗಿಯೋ ಯಾವ ಜನ್ಮ ಬರುತ್ತದೆಯೋ ಮಲಮೂತ್ರಗಳಲ್ಲಿ ಹುಟ್ಟಿ ಅದರಲ್ಲಿಯೇ ಬೆಳೆದು ಅದರಲ್ಲಿಯೇ ಸಾಯುವಂಥ, ಅದನ್ನೇ ತಿಂದು ಬದುಕುವಂಥ ಹೀನ ಜನ್ಮಗಳು ಬರ್ಬೋದು. ಸೈಂಟಿಫಿಕಲಿ ವೆರಿಫೈಡ್ ಪ್ಯಾರಾಸೈಕಾಲಜಿಯಲ್ಲಿ ಜನ್ಮ ಉಂಟು, ಜನ್ಮಾಂತರ ಉಂಟು ಅಂತ ಹೇಳ್ತಾರೆ. ಅನುಭವಗಳನ್ನು ಎಡ್ಗರ್ ಕೇಸಿ ಮೊದಲಾದವರು ಅನೇಕ ಜನ್ಮಗಳ ರಹಸ್ಯಗಳನ್ನೆಲ್ಲ ಬಯಲಿಗಳಿವೆ. ಅತೀಂದ್ರಿಯ ಶಕ್ತಿಯಿಂದ ಮಾಡಿದ ಗ್ರಂಥಗಳಿವೆ. ನನ್ನಲ್ಲಿಯೇ 3-4 ಗ್ರಂಥಗಳಿವೆ. ಅವನು ಬಹಳ ಓದಿದವನಲ್ಲ ಎಡ್ಗರ್ ಕೇಸಿ. ಅವನಿಗೇನೂ ಅತೀಂದ್ರಿಯ ಶಕ್ತಿ ಇತ್ತು. ತನ್ನ ಮೇಲೆ ತಾನೇ ಹಿಪ್ನೋಸಿಸ್ ಮಾಡಿಕೊಂಡು ನಿಮಗೆ ಈ ಜನ್ಮದಲ್ಲಿ ಹೀಗಾಗಿತ್ತು, ಅದಕ್ಕೆ ಇವತ್ತು ಹೀಗಾಗಿದ್ದೀರಿ ಹೇಳ್ತಿದ್ದ. ಎಲ್ಲ ಪಶ್ಚಿಮದವರು ಇದನ್ನೆಲ್ಲ ನಂಬ್ತಾ ಇದ್ದಾರೆ, ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ಭಾರತೀಯರೇ ಭ್ರಷ್ಟರಾಗ್ತಾ ಇದ್ದೇವೆ. ನಮ್ಮಲ್ಲಿಯೇ ಮಾರೀಚನ ಸಂತಾನ ಬೆಳೀತಾ ಇದೆ. ನಂಬಬೇಡಿ.
ನಮ್ಮನ್ನು ತಪ್ಪು ದಾರಿಗೆ ಹಾಕೋರನ್ನು ನಂಬಬೇಡಿ. ಜನ್ಮಾಂತರ ಉಂಟು, ಕರ್ಮಾಂತ ಉಂಟು. ಈ ಜನ್ಮ ಕೊನೆಯದಾಗಬೇಕು. ಈ ಜನ್ಮದಲ್ಲಿ ಇಲ್ಲೂ ಸುಖ ಪಡಬೇಕು, ಅಲ್ಲೂ ಸುಖ ಪಡಬೇಕು. ಲೋಕಾಂತರ ಅಂತ ಉಂಟು ಅಂತ ಅನ್ನೋವರಿಗೆ ತಸ್ಮಾತ್ ತತ್ಪ್ರಾಪ್ತಯೇ, ಭಗವಂತನನ್ನು ಹೊಂದಬೇಕು ಅನ್ನೋದಕ್ಕೆ ಯತ್ನ ಕರ್ತವ್ಯ ಪಂಡಿತೈ ನರೈ. ಪಂಡಿತರು ಅಂದರೆ ವಿದ್ವಾಂಸರು, ಡಿಗ್ರಿ ಪಡೆದವರು ಅಂತ ಅರ್ಥವಲ್ಲ. ಇಲ್ಲಿ ಯಾವುದಾದ್ರು ಒಂದು ಶಾಸ್ತ್ರವನ್ನು ಪಾಠಶಾಲೆಯಲ್ಲಿ ಗುರುಗಳ ಮುಖೇನ ಓದಿದವರನ್ನು ಪಂಡಿತರು ಎಂದು ಬಿಡ್ತಾರೆ. ಶ್ರೀಮದ್ ಭಾಗವತ ಪುರಾಣ ಮಹಾತ್ಮ್ಯದಲ್ಲಿ ಪದ್ಮಪುರಾಣದ ಒಂದು ಭಾಗದಲ್ಲಿ ಹೇಳ್ತಾರೆ, ಪಂಡಿತಾಸ್ತು ಕಳತ್ರೇಣ ರಮಂತೆ ಮಹಿಷ ಇವ. ಭಕ್ತಿ ಎನ್ನುವಳು ದೇಶವನ್ನೆಲ್ಲ ಸುತ್ತಿ ತನ್ನ ಇಬ್ಬರು ಮಕ್ಕಳನ್ನೆಲ್ಲೂ ಕಾಪಾಡಲಿಕ್ಕಾಗದೆ ಎಲ್ಲೆಲ್ಲೋ ಒದ್ದಾಡ್ತಾ ನಾರದರು ಬಂದು ಅವಳನ್ನು ನೋಡಿ, ಯಾರಮ್ಮ ನೀನು ನೋಡಿದ್ರೆ ಯುವತಿ ಇದ್ದ ಕಾಣಿಸ್ತೀಯೇ, ಈ ಹುಡುಗರು ಯಾರಿಬ್ಬರು ಮುದುಕರಿಬ್ಬರು ಕಟ್ಕೊಂಡಿದ್ದಾಡ್ತಾ ಏನು ಕರ್ಮ ಅಂತ ಕೇಳಲಾಗಿ, ಇಲ್ಲ ಇವರು ನನ್ನ ಮಕ್ಕಳು, ತಲೆ ಬೆಳಗಾಗಿಬಿಟ್ಟಿದೆ, ಯಾರಮ್ಮ ನೀನು ಗೊತ್ತಾಗಲಿಲ್ವಲ್ಲ. ನನಗೆ ಭಕ್ತಿ ಅಂತ ಹೇಳ್ತಾರೆ. ಉತ್ಪನ್ನ ದ್ರವಿಡೇ ದೇಶೇ, ತಮಿಳುನಾಡಲ್ಲಿ ನಾನು ಹುಟ್ಟಿದೆ, ಕರ್ನಾಟಕ ವೃದ್ಧಿಮಾಗತ, ಕರ್ನಾಟಕ ದೇಶ ನನ್ನನ್ನು ಬೆಳೆಸಿತು. ಅಲ್ಲಲ್ಲಿ ಕ್ವಚಿತ್ ಮಹಾರಾಷ್ಟ್ರದಲ್ಲಲ್ಲಿ ಸ್ವಲ್ಪ ಗುಟುಕು ನೀರು ಬಿಟ್ಟರು. ಗುರ್ಜರ ದೇಶಕ್ಕೆ ಬಂದೆ ನೋಡಿ, ಗುರ್ಜರೇ ಜರ್ಜರಾಂಗತ. ಜ್ಞಾನ ಮತ್ತು ವೈರಾಗ್ಯ ಇಲ್ಲದೆ ಇದ್ರೆ ಭಕ್ತಿ ಬದುಕೋದಿಲ್ಲ. ಸಾಂಕೇತಿಕತೆ, ದೇವರಲ್ಲಿ ಭಕ್ತಿ ಉಂಟಾಗಬೇಕು. ಭಕ್ತಿ ಉಂಟಾದ್ರೇನೆ ಈ ಸುಖ ಬರುವುದು. ಭಕ್ತಿ ಬರಬೇಕಾದ್ರೆ ಅವನಲ್ಲಿ ವಿಶದತಮವಾದ ಜ್ಞಾನ ಉಂಟಾಗಬೇಕು, ತಿಳುವಳಿಕೆ ಬರಬೇಕು. ಅಭ್ಯುದಯ ಯಾವುದು, ನಿಶ್ರೇಯಸ ಯಾವುದು, ಯಾವುದರಿಂದ ಶ್ರೇಯಸ್ಸು, ಯಾವುದರಿಂದ ಬರೀ ಪ್ರೇಯಸ್ಸು, ಯಾವುದಂತಿದ್ರೆ 1 ಇಂಚು 2 ಇಂಚು ನಾಲಿಗೆ ಈ ತುದಿಯಿಂದ ಗಂಟ್ಲೊಳಗೆ ಕಳಿಯೋ ತನಕ ರುಚಿ ಅಂತ ಬಡ್ಕೋತೇವೆ. ಅಲ್ಲಿಂದ ಹೋದ್ಮೇಲೆ ದುಬುಲು ಗುಂಡಿಯಲ್ಲಿ ಕೆಳಗೆ ಬಿದ್ದ ಮೇಲೆ ರುಚಿಯೂ ಇಲ್ಲ, ಪಚಿಯೂ ಇಲ್ಲ. ಎಷ್ಟು ಮೋಸ ಮಾಡುತ್ತೆ. ಇಂದ್ರಿಯಗಳಲ್ಲಿ ತುಂಬ ಮೋಸ ಮಾಡುವ ಇಂದ್ರಿಯ ಅಂದ್ರೆ ನಾಲ್ಗೆ. ಅದಕ್ಕೆ ಡಬಲ್ ವರ್ಕ್, 2 ಕೆಲಸ ಕೊಟ್ಟ. ಒಂದು ಹರಿನಾಮೋಚ್ಚಾರಣವನ್ನು ಮಾಡು ಅಂತ ಹೇಳಿದ, ಇನ್ನೊಂದು ಹೊಟ್ಟೆಗೆ ಹಾಕುವ ಕೆಲಸ, ತಿನ್ನುವ ಕೆಲಸವನ್ನು ಕೊಟ್ಟ. ಒಬ್ರು ಕೇಳಿದ್ರು, ನಾಲಿಗೆಯೇ ನಿನಗೆ ಎಷ್ಟೆಲ್ಲ ತಿನ್ನಿಸಿದ್ದೇನೆ, ತಿನ್ನಿಸಬೇಕಾದ್ದು ತಿನ್ನಿಸಬಾರದ್ದು, ಹೊಲಸು ಇಲಸು ಎಲ್ಲ ತಿನ್ನಿಸಿದ್ದೇನೆ, ಕೇಳಿದ್ದೆಲ್ಲ ತಿಳಿಸಿದ್ದೇನೆ, ಕೊನೆಗಳಿಗೆ ಬಂದ್ಬಿಡ್ತು. ನನಗೊಂದು ಉಪಕಾರ ಮಾಡ್ತೀಯ, ಹರಿನಾಮಸ್ಮರಣ ಮಾಡ್ತೀಯ, ಸೊಲ್ಲ ಮಾಟ್ಟೆ ನಡಿಯೇ. ಜಿಹ್ವೇ ಕೀರ್ತಯ ಕೇಶವಂ ಮುರದಿಪುಂ ಚೇತೋ. ನಮ್ಮ ಗುರುಗಳು ಎಷ್ಟು ಸುಂದರವಾಗಿ ಹೇಳ್ತಿದ್ರು ಈ ಶ್ಲೋಕ, ಅವರಿಗೆ ತುಂಬ ಪ್ರಿಯವಾದದ್ದು ಮುಕುಂದಮಾಲಾ ಶ್ಲೋಕ. ಜಿಹ್ವೇ ನಾಲಿಗೆಯೇ ಕೀರ್ತಯ ಕೇಶವಂ. ಯಾಕೆ ಅಂತ ಕೇಳಿದ್ರೆ, ನಾನೇನೋ ಬುದ್ಧಿ ಇಲ್ಲದೆ ಕೇಳಬಾರದು ವಸ್ತುಗಳನ್ನು, ಅದನ್ನೇ ನೀನು ತಿನ್ನಿಸಿದ ಪ್ರಯುಕ್ತ ನನಗೆ 2 ಇಂಚು ದಪ್ಪ ಆಗಿದೆ ಈ ನಾಲಿಗೆ ಎಂಬುದು. ಎಕ್ಕಡ ಆದಾಗಿದೆ, ಚಪ್ಪಲಿ ಆದಾಗಿದೆ. ಆದ್ದರಿಂದ ಹರಿನಾಮಸ್ಮರಣ ಮಾಡೋಕ್ಕಾಗೋದಿಲ್ಲ. ನೀವೇ ಮಾಡಿದ ತಪ್ಪು ನಾಲಿಗೆ ದಪ್ಪ ಆಗಿದ್ದಕ್ಕೆ ನಮ್ಮನ್ನು ಚಂಚಲ ಮಾಡಿಬಿಡ್ತವೆ. ಇವು ಮುಂದಕ್ಕೆ ಹೋಗುವುದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ದರಿಂದ ಅವುಗಳೆಲ್ಲವನ್ನು ಬಿಗಿ ಹಿಡಿದು ಸರಿಯಾದ ದಾರಿಯಲ್ಲಿ ನಾವು ಹೋಗಬೇಕು. ಪ್ರಿಯ ಯಾವುದು, ಹಿತ ಯಾವುದು ತಿಳ್ಕೊಳ್ಳಬೇಕು. ಚಿಕ್ಕ ವಯಸ್ಸಲ್ಲಿ ನಚಿಕೇತನಿಗೆ ಬಂದ ಹಾಗೆ, ಅಲ್ಲ ಧ್ರುವನಿಗೆ ಬಂದ ಹಾಗೆ, ಯಾವುದೋ ಒಂದು ನಿಮಿತ್ತದಲ್ಲಿ ಅವನಿಗೆ ಆ ಜ್ಞಾನ ಉಂಟಾಯಿತು. ವಯಸ್ಸು ಕಳೆದು ಗೂಬೆ ಅಂತ ವಯಸ್ಸಾದ ಮೇಲೆ ದಾಮಿಳನ್ನು ಪ್ರಾಪ್ತವಾಯಿತು. ಯಾರಿಗೆ ಯಾವಾಗ ಜ್ಞಾನ ಬರುತ್ತೆ ಅಂತ ಗೊತ್ತಿಲ್ಲ, ಯಾರಿಗೆ ಯಾವಾಗ ಜ್ಞಾನ ಹೋಗುತ್ತೆ ಅಂತ ಗೊತ್ತಿಲ್ಲ. ದೂರ್ವಾಸರಂಥವರಿಗೆ ಜ್ಞಾನ ಉಂಟಾಯಿತು. ಭಕ್ತರಿಗೆ ಕೈಯಿಕ್ಕೆ ನೊಂದು ಹೋದರು, ಬಹಳ ಸಂಕಟಪಟ್ಟರು. ಭಕ್ತರ ದೃಷ್ಟಿಯಲ್ಲಿ ಭಗವಂತ ದೊಡ್ಡವನು, ಭಗವಂತನ ದೃಷ್ಟಿಯಲ್ಲಿ ಭಕ್ತರೇ ದೊಡ್ಡವು. ಅಪ್ಪ, ಭಗವಂತನ ದೃಷ್ಟಿಯಲ್ಲಿ ಭಾಗವತರೇ ದೊಡ್ಡವರು. ಅವನೇ ಹೇಳ್ತಾನೆ ಅಂಬರೀಷೋಪಾಖ್ಯಾನದಲ್ಲಿ,
ಧಾರಾಗಾರ ಪುತ್ರಾಪ್ತಾನ್ ಬಂಧೂನ್, ಮನೆ ಮಠ ಹೆಂಡತಿ ಮಕ್ಕಳು ಸಂಪಾದಿಸಿ ಕಷ್ಟಪಟ್ಟದ್ದೆಲ್ಲವನ್ನು ನನಗೇ ಅಂತ ಅರ್ಪಿಸಿ, ಲೋಕದವರು ಭಿಕಾರಿಗಳು ಅಂತ ಅವ್ರನ್ನ ಹಾಸ್ಯ ಮಾಡಿದರು. ನನಗೋಸ್ಕರ ಎಲ್ಲವನ್ನ ಬಿಟ್ಟು ಶರಣಾಗತಿ ಭವನ್ಯಾಸ ಅಂತ ಮಾಡಿ ಓಡಾಡ್ತಾರಲ್ಲ ಅಪ ದುರ್ವಾಸ, ಅವರನ್ನು ಬಿಟ್ಟು ನಾನು ಹೇಗಯ್ಯ ಬದುಕಲಿ? ವಶೀಕುರ್ವಂತಿ ಮಾಂ ಭಕ್ತ್ಯ ಸತ್ಪತಿಂ ಸತ್ಸ್ತ್ರೀಯ ಯಥಾ. ಒಳ್ಳೆಯ ಸ್ತ್ರೀಯಾದವಳು ಗಂಡನನ್ನು ನಡತೆಯಿಂದಲೇ ವಶೀಕರಣ ಮಾಡಿಕೊಳ್ಳುವಂತೆ ನನ್ನನ್ನು ವಶೀಕರಣ ಮಾಡ್ಕೊಂಡ್ಬಿಡ್ತಾರೆ ಭಕ್ತರು. ನನಗಿಂತ ಅವರು ದೊಡ್ಡವರು, ಅಲ್ಲಿ ತಪ್ಪು ಮಾಡಿ ಇಲ್ಲಿ ಬಂದಿದ್ದೀಯೇ ತಪ್ಪು, ನಿನಗೆ ಪರಿಹಾರ ಇರುವುದು ಅಲ್ಲಿಯೇ ಹೋಗು ಅಂತ ಹೇಳಿದ ಭಗವಂತ. ಇದು ನಿಮಗೆ ಉಪನಿಷತ್ತುಗಳಲ್ಲಿ ಬರುವುದಿಲ್ಲ ಈ ಕಥೆ. ಬರೀ ದಶೋಪನಿಷತ್ತು ಓದಿದ್ರು ಸಾಕಲ್ಲ, ಸಾಕಾಗೋದಿಲ್ಲ. ಭಾಗವತ ಓದಬೇಕು, ಪುರಾಣ ರತ್ನ ವಿಷ್ಣು ಪುರಾಣ ಓದಬೇಕು. ಭಕ್ತಿ ಹೇಳಿದ್ಲು, ಆ ದಮಿಳು ದೇಶದಲ್ಲಿ ಹುಟ್ಟಿದ ಆಳ್ವಾರ್ ಸಾಹಿತ್ಯದಲ್ಲಿ, ಕರ್ನಾಟಕದಲ್ಲಿ ಬೆಳೆಸಿದ್ರು ನನ್ನನ್ನು ಹರಿದಾಸರು. ಮಹಾರಾಷ್ಟ್ರದ ಸಂತರು ಕ್ವಚಿತ್ ಅಲ್ಲಲ್ಲಿ ಗುಟುಕು ತೀರ್ಥ ಹಾಕಿದರು. ಈ ಜೈನ ಧರ್ಮದವರು ನನ್ನನ್ನು ಕೊಂದು ಹಾಕಿಬಿಟ್ರು ನೋಡ್ರಿ ಗುಜರಾತ್ನಲ್ಲಿ. ಗುರ್ಜರೇ ಜರ್ಜರಾಂಗತ. ನಾರದರು ಹೇಳಿದ್ರು, ಹಾಗಿದ್ರೆ ನಿನಗೆ ನಿನ್ನ ಮಕ್ಕಳಿಗೆ ಯೌವನ ಬರಬೇಕಾದ್ರೆ ಈ ಭೂಮಂಡಲದಲ್ಲಿ ಒಂದೇ ಒಂದು ಕ್ಷೇತ್ರ ಇದೆ, ಅದು ಬಿಟ್ಟರೆ ಬೇರೆ ಎಲ್ಲಿ ಆಗೋದಿಲ್ಲ. ಅದಕ್ಕೆ ವ್ರಜಭೂಮಿ ಅಂತ ಹೇಳ್ತಾರೆ. ವೃಂದಾವನ ಗೋಕುಲ, ಅಲ್ಲಿ ಹೋಗು, ನಿನ್ನ ಮಕ್ಕಳಿಗೆ ಯೌವನ ಬರ್ತದೆ. ಒಂದು ದಿವಸವೂ ನೀನು ಮುದುಕಿಯಾಗಿರೋದಿಲ್ಲ, ವೃದ್ಧಾಪ್ಯ ಬರೋದಿಲ್ಲ. ಯಾಕೆಂದ್ರೆ ಸರ್ವದಾ ಹರಿನಾಮ ಕಿವಿಗೆ ಬೀಳ್ತಾ ಇರ್ತದೆ ಅಂತ ಹೇಳಿದಾಗ ಅಲ್ಲಿ ಹೋಗ್ತಾಳೆ ಅಂತ ಕಥೆ. ಅದರ ಆರಂಭದಲ್ಲಿ ತೀರ್ಥಸಾರಸ್ತಥೋಗತಃ, ತೀರ್ಥಕ್ಷೇತ್ರ ಪುಷ್ಕರ, ಅಲ್ಲಿ ಹೋಗ್ತೀರಾ ಪಂಡ್ರ ಹಾವಳಿ. ನಾವು ನೋಡಿದ್ವು 2-3 ಕ್ಷೇತ್ರದಲ್ಲಿ ಪಂಡ್ರ ಹಾವಳಿಗಳು ನೋಡಿದ್ದೇವೆ. ದೇವರ ದರ್ಶನಕ್ಕೆ ಅಂತ ಹೋಗ್ತೀರಿ, ಪಂಡ್ರ ದರ್ಶನವೇ ನಿಮ್ಗಾಗೋದು, ಪಂಡ್ರಿನಾಥನ ದರ್ಶನ ಆಗೋದಿಲ್ಲ. ಎಲ್ಲಿ ಹೋದರೂ ಹಿಂಸೆ, ದೇವಸ್ಥಾನ ಮಠ ಇವತ್ತಂತೂ ಕೇಳುವುದೇ ಬೇಡ. ರಾಜಕಾರಣ ರಾಜಕಾರಣ ರಾಜಕಾರಣ. ಎಲ್ಲಿ ನೋಡಿದರೂ ಹೊಲಸು ತುಂಬಿಕೊಂಡಿದೆ. ಯಾವ ಬಣ್ಣದ ಬಟ್ಟೆಯನ್ನು ಕಲಿಪುರುಷ ಬಿಟ್ಟಿಲ್ಲ. ಕಾಕಿ ಬಣ್ಣ ಆಗ್ಬೋದು, ಕಾವಿ ಬಣ್ಣ ಆಗ್ಬೋದು, ಬಿಳಿ ಬಣ್ಣ ಆಗ್ಬೋದು, ಯಾವ ಬಣ್ಣವಾದರೂ ಕಲಿಪುರುಷ ತುಂಬಿಕೊಂಡಿದ್ದಾನಾದ್ದರಿಂದ ತಪ್ಪಿಸಿಕೊಳ್ಳೋದು ಕಷ್ಟ. ತಪ್ಪಿಸಿಕೊಳ್ಳೋದು ಒಂದೇ. ಯಾವ ಜಾಗದಲ್ಲಿದ್ದರೂ ಭಗವಂತನ ಸ್ಮರಣೆ ಮಾಡುವ ಭಕ್ತರ ಜೊತೆಯಲ್ಲಿದ್ದರೆ ಏಕಾಂತದಲ್ಲಿದ್ದಾಗಾಗ್ತದೆ. ಅದೇ ನಮಗೆ ಸುಖವಾದ ವಾಸಸ್ಥಾನ. ತಸ್ಮಾತ್ ತತ್, ಅದಕ್ಕೆ ಪಂಡಿತ ಶಬ್ದಕ್ಕೆ ಹೇಳಿದೆ. ಪಂಡಿತರು ಅಂದ್ರೆ ಅವರಲ್ಲ. ಪಂಡಿತಾಸ್ತ್ರ ಕಳತ್ರೇಣ ರಮಂತೆ ಮಹಿಷ ಇವ. ಕಪಾಳ ಕೊಡದಾಗಿದೆ ವಾಕ್ಯ. ಓದಿದ್ದಾರೆ ವೇದಾಂತ, ತರ್ಕಶಾಸ್ತ್ರ, ವ್ಯಾಕರಣ. ಒಬ್ಬರಲ್ಲ, ಕಳತ್ರೆ ಅನೇಕ ಮಡದಿಯರ ಜೊತೆಯಲ್ಲಿ ಅವರು ಹೇಗೆ ವಿಹರಿಸ್ತಾ ಇದ್ದಾರೆ ಅಂದರೆ ಕುಟುಂಬದ ಮಕ್ಕಳ ಸಂಖ್ಯೆಯ ವೃದ್ಧಿ ಮಾಡುವುದರಲ್ಲಿ ಕೂತಿದ್ದಾರೆಯೇ ಹೊರತು ಹರಿಭಕ್ತಿಯನ್ನು ಸಂಪಾದನೆ ಮಾಡುವುದರಲ್ಲಿ ಅವರಿಗೆ ಕೊಂಚವೂ ಜ್ಞಾನ ಇಲ್ಲ. ಪಂಡಿತ ಅನ್ನೋ ಶಬ್ದದ ವಿಡಂಬನೆ ಭಾಗವತ ಮಹಾಪುರಾಣದಲ್ಲಿ. ಪಂಡ ಅಂದರೆ ಜ್ಞಾನ, ಇತ್ ಜ್ಞಾನವುಳ್ಳವರು. ನಿಜವಾದ ಜ್ಞಾನ ಅಂದರೆ ಭಗವಂತನ ಜ್ಞಾನವೇ ಜ್ಞಾನ. ಉಳಿದದ್ದು ಯಾವುದೂ ಜ್ಞಾನವಲ್ಲ, ಅದೆಲ್ಲ ಜ್ಞಾನಕ್ಕೆ ಸಮಾನ. ಅವಿದ್ಯಾ ಅಂತ ಹೇಳಿಬಿಟ್ರು. ಹೊಟ್ಟೆ ತುಂಬೋದಕ್ಕೆ ಬರುವುದೆಲ್ಲ ಅವಿದ್ಯಾ. ಅವಿದ್ಯೆಯ ಮೃತ್ಯುಂತೀರ್ತ್ವ ವಿದ್ಯೆಯ ಮೃತಮಶ್ನುತೆ. ವಿದ್ಯಾ ಅಂದರೆ ಸಾವಿದ್ಯಾ ಯಾ ವಿಮುಕ್ತೆಯ ಪ್ರಹ್ಲಾದನ ಮಾತು ವಿಷ್ಣು ಪುರಾಣ. ಬಂಧನದಿಂದ ಆಚೆಗೆ ಹೋಗುವ ದಾರಿ ಹೇಳ್ಕೊಡುವುದು ಯಾವುದು? ಅದು ವಿದ್ಯೆ. ತಸ್ಮಾತ್ ತತ್ ಪ್ರಾಪ್ತೇ ಯತ್ನ ಕರ್ತವ್ಯ ಪಂಡಿತೇರ್ನರೈ ತತ್ ಪ್ರಾಪ್ತಿ ಹೇತು ಜ್ಞಾನಂಚ. ನಿನಗೆ ಬೇಕಾದ್ಯಾವುದು? ಈ ಸುಖ ಆತ್ಯಂತಿಕವಾದದ್ದು ಅಂತ ಹೇಳಿದವಲ್ಲ, ಸಂಸಾರ ಮೋಚನೆ ಆಗಬೇಕು ಅಂತ ಹೇಳಿದವಲ್ಲ, ಯಾವುದರಿಂದ ಇನ್ನು ಮತ್ತೆ ಕ್ಲೇಶ ಬರೋದಿಲ್ಲ ಅಂತ ಹೇಳಿದವಲ್ಲ, ಏಕಾಂತ ಆತ್ಯಂತಿಕೆ ಸೌಖ್ಯ ಅಂತ ಹೇಳಿದವಲ್ಲ, ತತ್ಪ್ರಾಪ್ತಿ ಹೇತು, ಅದನ್ನ ಹೊಂದುವುದಕ್ಕೆ ದಾರಿ ಯಾವುದು, ಅದನ್ನು ಕೊಡಬಲ್ಲದು ಎಂಬುವ ಪ್ರಾಪ್ತಿ ಕಾರಣ. ಜ್ಞಾನಂಚ ಕರ್ಮಚ, 3 ಹೇಳಿದ್ದಾರೆ. ಪರಮಾತ್ಮ ಅನ್ನುವುದಕ್ಕೆ ಒಂದು ಜ್ಞಾನವೂ ಬೇಕು, ಒಂದು ಕಾರಣ ಬೇಕು, ಒಂದು ಕರ್ಮವೂ ಬೇಕು. ಆ 3 ಯಾವುದು? ಪರಮಾತ್ಮನನ್ನು ಹೊಂದುವುದಕ್ಕೆ ಬೇಕಾದ ಜ್ಞಾನ ಯಾವುದು? ಪರಮಾತ್ಮನ ವಿಷಯಕವಾದಂತಹ ತತ್ವ ನಿರ್ಣಯ. ಇವನೇ ಪರಮಪುರುಷ ಅನ್ನುವ ತತ್ವ ನಿರ್ಣಯ.
ಅವನನ್ನು ಹೊಂದುವುದಕ್ಕೆ ಬೇಕಾದ ಕರ್ಮ ಯಾವುದು? ಕ್ಷಣ ಮಾತ್ರದಲ್ಲಿ ನನ್ನ ಹೇಳಿದ್ವಲ್ಲ, ತತ್ಕಾಲ ಕೃತ್ಯ ಆತ್ಮ ಸಮರ್ಪಣ ಎನ್ನುವುದು. ಅಲ್ಲಿಂದ ಮುಂದಕ್ಕೆ ಬರತಕ್ಕಂಥ ಆನಂದ ಕೈಂಕರ್ಯ ಕರ್ಮ ಅಂತ ಹೇಳ್ತಾರೆ. ತತ್ಪ್ರಾಪ್ತಿ ಹೇತು ಜ್ಞಾನಂಚ ಕರ್ಮ ಚೋಕ್ತಂ ಮಹಾಮುನೆ. ವಿಷ್ಣು ಪುರಾಣದಲ್ಲಿ ಇಷ್ಟು ಹೇಳಿದ್ದೇವೆ ಅಂತ ಪೂರ್ತಿ ಶರಣಾಗತಿ ಸಾರ. ಒಂದು ಪ್ರಶ್ನೆ ಕೇಳಿದ್ರು, ನಿನ್ನೆ ಆರ್ತಪ್ರಪತ್ತಿಯ ವಿಷಯವನ್ನು ಎತ್ತಿದಾಗ ಅಲ್ಲೂ ಜನಾರ್ದನ ಹಿಂಗಾರರು ಒಂದು ಮಾತನ್ನು ಕೇಳಿದ್ರು. ಅದಕ್ಕೆ ನಾನು ವಿವರಣೆಯನ್ನು ಕೊಟ್ಟೆ. ಅನೇಕರಿಗೆ ಅದು ಸರಿಯಾದ ಕಲ್ಪನೆ ಆಯಿತೋ ಆಗಲಿಲ್ಲವೋ ಅದನ್ನು ಒಂದು ಮಾತಲ್ಲಿ ವಿವರಿಸಿ ಮುಂದಕ್ಕೆ ಹೋಗ್ತೇನೆ. ಶರಣಾಗತಿ ಮಾಡಿದ ಒಡನೆಯೇ ಮುಕ್ತಿ ಆಗ್ತದೆಯೇ? ಆಗಿಬಿಟ್ಟು ಲೋಕದಲ್ಲಿ ಶರಣಾಗತಿ ಅಂದರೆ ಜನ ಹೆದರಬಹುದಲ್ಲ ಅನ್ನೋದು ಪ್ರಾಯಶಃ ಇದು ಪ್ರಶ್ನೆ ಅಂತ ಕಾಣುತ್ತೆ. ಹೌದಾ? ಮರಣಮಾನಾಲ್ ವೈಹುಂದಂ, ಇದು ಆಳ್ವಾರು ಹೇಳ್ತಾರೆ. ಮರಣವಾಕ್ಯ ವೈಹುಂದಂ ಅಂತ ಹೇಳಲಿಲ್ಲ. ಇದು ಆಳ್ವಾರು ತಿರುವಾಕಲು ಬಂದದ್ದು. ಮರಣಮಾನಾಲ್ ವೈಹುಂದಂ. ಇದು ಅಗಾಧ ಎಷ್ಟಿದೆ. ಇದು ನ್ಯಾಸ ದಶಕದಲ್ಲಿ 10 ಶ್ಲೋಕದಲ್ಲಿ ಎಷ್ಟು ಅಡಗಿಸಿಟ್ಟಾರು ವೇದಾಂತೇಶಕರು. ಅವರ ವಾಕ್ಪಟುತ್ವ ಶಕ್ತಿ ನೋಡ್ರಿ ಅದು. ತದ್ದೇಹ ಅವಸಾನೇ ಮಾಂ ತತ್ಪಾದಂ ಪ್ರಾಪಯ ಸ್ವಯಂ. ನಮ್ಮ ಗುರುಗಳ ಸನ್ನಿಧಿಯಲ್ಲಿ ನಮಗವರು ಪ್ರಪತ್ತಿ ಅನುಗ್ರಹ ಮಾಡುವಾಗ ನಡೆದ ರೀತಿಯಲ್ಲಿ ಇದನ್ನು ವಿವರಿಸಿದೆ. ಪ್ರಾಯಶಃ ಪ್ರಶ್ನೆ ಅದು ಎದ್ದ ರೀತಿಯಲ್ಲಿ ಇದು ತಮ್ಮ ಗಮನಕ್ಕೆ ಬಂತೋ ಬರಲಿಲ್ಲವೋ ಗೊತ್ತಿಲ್ಲ. ಶರಣಾಗತಿ ಅಂತ ಮಾಡ್ತೇವೆ, ನಮ್ಮದು ನಾನು ಅನ್ನೋದೆಲ್ಲವನ್ನೂ ಭಗವಂತನಲ್ಲಿ ಅರ್ಪಿಸ್ಬಿಡ್ತೇವೆ. ಅರ್ಪಿಸಿದ ಮೇಲೆ ನಮ್ಮದು ಎಂಬುವ ಅನ್ವಯ ಅದರಲ್ಲಿ ಮಾಡಕೂಡದು. ಇನಿ ಮೀಳುವುದೆಂಬುದುಂಡೆ ಆಳ್ವಾರ ಕೇಳಿದರು. ಎಳದಾವಿ ತಂದೊಳಿಂದೇನ್ ಇನಿ ಮೀಳ್வது ಎಂಬುದುಂಡೆ. ಅವನಿಗೆ ಅಂತ ಕೊಟ್ಟ ವಸ್ತು ಇಷ್ಟು ತಿಳುವಳಿಕೆ ಬಂದ ಮೇಲೆ ಅದರಲ್ಲಿ ನನ್ನದು ಅನ್ನುವ ಬುದ್ಧಿ ಇರಬಾರದು. ಆಗೋಯ್ತು, ಶರಣಾಗತಿ ಆಗೋಯ್ತು. ಆಗ ಭಗವಂತ ಕೇಳ್ತಾನೆ, ಸರಿ ಈಗಲೇ ನಿನ್ನನ್ನು ನಿನ್ನ ಶರೀರದಿಂದ, ಅದಕ್ಕೆ ಇದು ಕರ್ಮದಿಂದ ಉಂಟಾದದ್ದು ಹೌದಲ್ಲ. ಶರೀರ ಅನ್ನೋದು ಭಗವಂತನೇ ಕೊಟ್ಟರು, ಕೃಪೆಯಿಂದಲೇ ಕೊಟ್ಟರು. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲರೂಪದಲ್ಲಿ ಇದನ್ನು ಕೊಟ್ಟಿದ್ದಾನೆ. ಅವನು ಕೊಟ್ಟ ಅನುಗ್ರಹ ರೂಪದ ಫಲ ಶರೀರ. ಭಗವಂತ ಕೊಟ್ಟ ಶರೀರ ಇದು ಅನುಗ್ರಹ ಹೊರತು ನಿಗ್ರಹವಲ್ಲ. ನಿಗ್ರಹವಾಗಿ ಆಗೋದು ಯಾತ್ರಿಂದ? ನಾವು ಅದನ್ನು ದುರುಪಯೋಗ ಮಾಡುವುದರಿಂದ ನಿಗ್ರಹವಾಗ್ತದೆ. ಅನುಗ್ರಹ ಯಾತಕ್ಕೆ? ನನ್ನನ್ನು ಧ್ಯಾನ ಮಾಡು, ನನ್ನನ್ನೇ ಸೇವಿಸು, ನನ್ನನ್ನು ಪೂಜಿಸು, ನಾನಿರ್ತಕ್ಕ ಅನೇಕ ದಿವ್ಯ ಕ್ಷೇತ್ರಗಳನ್ನು ನೋಡು. ಒಬ್ಬನೇ ಆಗಿದ್ದರೂ ನಾನು ಒಂದೊಂದು ಕ್ಷೇತ್ರದಲ್ಲಿ ಹಾಗೆ ವಿಹಾರ ಮಾಡ್ತೇನೆ. ನನ್ನ ಅರಮನೆಗಳನ್ನು ನೋಡು, ಬದರಿಯಲ್ಲಿ ನಾ ಕೂತಿರೋ ಸೊಬಗನ್ನು ನೋಡು, ವೆಂಕಟಾಚಲದಲ್ಲಿ ನಿಂತಿರೋದನ್ನು ನೋಡು, ಮಲಗಿರೋದನ್ನು ನೋಡು. ಶ್ರೀರಂಗದಲ್ಲಿ ಶರೀರ ಕೊಟ್ಟಿರೋದು ಓಡಾಡೋದಕ್ಕೆ, ಅವನಿಗೆ ಪೂಜೆ ಮಾಡುವುದಕ್ಕೆ, ಕೈಂಕರ್ಯ ಮಾಡುವುದಕ್ಕೆ. ನೈವೇದ್ಯ ಮಾಡಿ ಈ ಶರೀರವನ್ನು ನನಗೆ ಸಮರ್ಪಿತವಾದ ಪದಾರ್ಥಗಳಿಂದ ಪೋಷಿಸಿದರೆ ಈ ಶರೀರ ಉಜ್ಜೀವನವಾಗ್ತದೆ. ನೀನು ಮಾಡಿಕೊಂಡ ಕರ್ಮ ಕ್ಷೀಣವಾಗ್ತದೆ. ಅದಕ್ಕಾಗಿ ಶರೀರ ಕೊಟ್ಟ. ಅದು ಶರೀರ ಇರುವುದು ಕರ್ಮದಿಂದ. ಈಗ ಶರಣಾಗತಿ ಎನ್ನುವ ಮಹಾಪ್ರಾಯಶ್ಚಿತ್ತ, ಈ ಶಬ್ದ ಪ್ರಯೋಗ ಮಾಡಿಲ್ಲ ಇಲ್ಲಿ ತನಕ, ಇವತ್ತು ಮಾಡ್ತೇನೆ. ಈ ಮಹಾಪ್ರಾಯಶ್ಚಿತ್ತವನ್ನು ಅನುಷ್ಠಾನ ಮಾಡಿದ ಕೂಡಲೇ ಕರ್ಮಗಳೆಲ್ಲ ಬಿಟ್ಟು ಹೋಗಬೇಕು. ಬಿಟ್ಟು ಹೋಯಿತು ಅಂದರೆ ಶರೀರ ಬಿಡುವುದಿಲ್ಲವೋ? ಅದು ಪ್ರಶ್ನೆ. ಯಾರೋ ಒಬ್ಬರು ಪ್ರಶ್ನೆ. திருப்பி சொல்லுங்க. நீங்க என்ன சொல்லுங்க, திருப்பி சொல்லுங்க. கர்மத்தை அனுபவிக்கிறதுக்காக இருக்குன்னு சொல்லுங்க, அப்படித்தானா? ಅಲ್ಲೇ ಇರೋದು ಗಂಟು. ಇಲ್ಲಿ ಕನ್ಫ್ಯೂಷನ್ ಇರುವುದೇ ಇಲ್ಲಿ ಅನೇಕರಿಗೆ. ಈಗ ಶರೀರ ಏನಾಗುತ್ತೆ ಅಂತ ಪ್ರಶ್ನೆ. ನೋಡ್ರಿ, ನೀವು ಪ್ರಶ್ನೆ ಎಬ್ಬಿಸಿದ್ದೆಷ್ಟು ಒಳ್ಳೇದಾಯ್ತು ನೋಡಿ.
ಇದು ಓನ್ಲಿ ಇನ್ ಕಾಲಕ್ಷೇಪ ಗೋಷ್ಠೀಸ್ ಯು ಆರ್ ಅಲೌಡ್ ಟು ಟಾಕ್ ಲೈಕ್ ದಿಸ್. ಉಪನ್ಯಾಸಗಳಲ್ಲಿ ಕೇಳೂರು ಇರೋದಿಲ್ಲ, ಹೇಳೂರು ಇರೋದೇನೋ ಆ ಕಡೆ ಸಹ ಕೂತಿರ್ತಾರೆ, ಹೋಗ್ತಾರೆ. ಶರಣಾಗತಿ ಮಾಡುವಾಗ ಅಹಂ ಮದ್ರಕ್ಷಣ ಭರೋ ಮದ್ರಕ್ಷಣ ಭರಂ ತಥಾ ನಮಮ ಶ್ರೀಪತೇರೇತಿ ಆತ್ಮಾನಂ ನಿಕ್ಷಿಪೇದ್ಭುತ ಸ್ವಾಮಿ ಸ್ವವೇಶೇಷಂ ಸ್ವವಶಂ ಸ್ವಭರತ್ವೇನ ನಿರ್ಭರಂ ಸ್ವದತ್ತ ಸ್ವಧಿಯಾ ಸ್ವಾರ್ಥಂ ಸ್ವಸ್ಮಿನ್. ನೀನು ಕೊಟ್ಟ ಬುದ್ಧಿಯಿಂದ ನೀನು ಕೊಟ್ಟ ಶರೀರವನ್ನ ನಿನ್ನಲ್ಲಿ ಅರ್ಪಿಸುವುದಕ್ಕೆ ನೀನೇ ಪ್ರೇರಣೆಯನ್ನು ಕೊಟ್ಟು ನೀನೇ ನನ್ನ ಕೈಯಿಂದ ನನ್ನನ್ನು ನಿನ್ನಲ್ಲಿ ಅರ್ಪಿಸಿಕೊಳ್ತಾ ಇದ್ದೀಯೇ. ಅಯ್ಯೊಬ್ಬ, ಈ ಅನುಸಂಧಾನ ಬರಬೇಕಾದ್ರೆ ಎಷ್ಟು ಸುಕೃತ ಬೇಕು, ಎಷ್ಟು ಆಚಾರ್ಯ ಕೃಪೆ ಬೇಕು, ಎಷ್ಟು ಆಚಾರ್ಯ ಸೇವೆ ಬೇಕು. ಶರಣಾಗತಿ ಎಂಬುದನ್ನು ನಾನು ಮಾಡಿದೆ ಅಂದ್ರೂ ಶರಣಾಗತಿ ಹೋಯಿತು. ಹೋಗಿದ್ರಲ್ಲ ಮಠಕ್ಕೆ, ಗುರುಗಳು ಬಂದಿದ್ರಲ್ಲ, ಇಲ್ಲೇ ಬಂದಿದ್ರಲ್ಲ, ಏನು ಮಾಡಿದ್ರಿ? ಶರಣಾಗತಿ ಕೊಂಡಿಟ್ಟೆ ಸ್ವಾಮಿ. ಬೇಜಾರು ತಟ್ಕೊಳ್ತಾನೊಬ್ಬ. ಶರಣಾಗತಿ ಮಾಡಿಬಿಟ್ಟೆ ಅಂತ ಇಷ್ಟಂದ್ರೆ ಶರಣಾಗತಿ ಹೋಯಿತು. ಅಹಂಕಾರ ಇತ್ತು, ಶರಣಾಗತಿ ಇರೋದು. ಎಲ್ಲಿ ಸೂಕ್ಷ್ಮವಾಗಿ ಇಷ್ಟು ನಾನು ಅಹಂಕಾರ, ನಾನು ಶರಣಾಗತಿಯನ್ನು ಮಾಡಿದೆ ಅಂದ್ರೆ ಹೋಯಿತು. ನನ್ನ ಕೈಯಿಂದ ನನ್ನ ಪಾಪಕ್ಷಯಾರ್ಥವಾಗಿ ಭಗವಂತನೇ ಅದನ್ನು ಹೇಗೆ ಮಾಡುವಂತ ಮಾಡಿಸಿದ ಅಂತ ಅನುಷ್ಠಾನ ಮಾಡಬೇಕು. ಇದರಲ್ಲಿ ಹೋಗೋದು ಯಾವುದು? ನನ್ನದು ಅಂತ ಏನಿದೆಯೋ, ನನ್ನ ಮನೆ ಹಿತ್ತಲಲ್ಲಿ ಗೋವುಗಳಿರ್ಬೋದು, ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ನಮ್ಮ ಸದಾ ಸ್ಮರಿಸುವ, ನಮ್ಮಲ್ಲೇ ಪ್ರಾಣವನ್ನು ಜೀವವನ್ನು ಇಟ್ಟುಕೊಂಡ ಬಂಧುಗಳು, ಸ್ನೇಹಿತರು, ಪುತ್ರರು, ಶಿಷ್ಯರು, ಮಿತ್ರರು ಇರಬಹುದು. ಅವರೆಲ್ಲರನ್ನೂ ನಿನ್ನಲ್ಲಿ ಒಪ್ಪಿಸಿದ್ದೇನೆ ಅಂತ ಹೇಳಿದ ಮೇಲೆ, ಶರೀರವೂ ಸೇರಿತು ಅಂತ ಒಪ್ಪಿಸಿದ ಮೇಲೆ ಭಗವಂತ ಕೇಳ್ತಾನೆ, ಇದು ಬಿಡಿಸಿ ಹೇಳಬೇಕಾದ ಜಾಗ ಸೂಕ್ಷ್ಮ. ಒಪ್ಪಿಸಿಬಿಟ್ಯಾ? ಎಲ್ಲ ಆಗಿದ್ರೆ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಡ್ಲೆ ಅಂತ ಕೇಳ್ತಾನೆ. ನೀ ಪಣ್ಣಿನ ಎಲ್ಲ ಪಾಪಗಳೆಯನ್ನು ಕ್ಷಮಿತು ಬಿಡುವೋಮ. ನೀ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಲೇ. ಏನನ್ಬೇಕಲ್ಲಿ? ಕ್ಷಮಿಸು ಅಂತ ಹೇಳಿದೆವು. ಹಾಗಿದ್ರೆ ಹಿಂದೆ ಮಾಡಿದ ಪಾಪಗಳ ಫಲರೂಪವಾಗಿ ಅವನು ಅನುಗ್ರಹ ಮಾಡಿದ ಈ ಶರೀರವು ಆ ಕ್ಷಣದಲ್ಲಿ ಭಸ್ಮಾಗಿ ಹೋಗುತ್ತೆ. ಶರಣಾಗತಿ ಎನ್ನುವುದಕ್ಕೆ ಸಕಲ ಪಾಪ ನಿವೃತ್ತಿಗಳನ್ನು ಮಾಡಿ ಆಗಿಂದ ಆಗಲೇ ಮೋಕ್ಷವನ್ನು ಅನುಗ್ರಹ ಮಾಡುವಂತಹ ದಿವ್ಯ ಶಕ್ತಿ ಉಂಟು, ರಾಮಬಾಣದ ಶಕ್ತಿ ಉಂಟು ಅಂತ ಹೇಳ್ತೇವೆ. ಗಟ್ಟಿಯಾಗಿ ಹೇಳಿ. ಅದನ್ನೇ ಹೇಳ್ತಾ ಇದ್ದೇನಮ್ಮ, ಅದನ್ನೇ ಹೇಳ್ತಾ ಇದ್ದೇನೆ. ಪ್ರಣಬೋಧನು ನೋಡಿ, ಮುಂಡಕೋಪನಿಷತ್ತಲ್ಲಿ ಶರಣಾಗತಿ ಶಬ್ದವನ್ನು ಹೇಳಿಲ್ಲ. ಈಗ ಎಷ್ಟು ಸಲ ತೆಗೆದರೆ ಶಿವರು. ಓಂಕಾರ ಪ್ರಣವ ಎಂಬುದು ಬಿಲ್ಲು. ಪ್ರಣಬೋಧನು ಶರೋಹ್ಯಾತ್ಮ. ಬಾಣವೆಂಬುದನ್ನು ಬಿಲ್ಲಿನಲ್ಲಿ ಹೂಡಿದ್ದೇವೆ, ಓಂಕಾರವೆಂಬ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿದ್ದೇವೆ. ಯಾವ ಬಾಣ? ಆತ್ಮವೆಂಬುವ ಬಾಣವನ್ನು ಹೂಡಿದ್ದೇವೆ. ಎಲ್ಲಿ ಹೋಗಿ ಸೇರಬೇಕಿದು? ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ. ಪರಮಾತ್ಮನೆಂಬ ಗುರಿಯಲ್ಲಿ ಹೋಗಿ ಬೀಳಬೇಕು. ಈ ಬಾಣವೆಂಬುದು ಅವನ ಪಾದದಲ್ಲಿ ಬೀಳಬೇಕು. ಗುರಿ ಹೇಳ್ಕೊಟ್ಟವ್ರು ಯಾರು? ಅದನ್ನು ಹೇಳಲಿಲ್ಲ ಉಪನಿಷತ್ತಲ್ಲಿ. ಅಡ ಇಂದ ವಿಲ್ಲ ಇಪ್ಪಡಿ ಪಿಡಿಕಣಂ, ಈ ಬಿಲ್ಲನ್ನು ಹೀಗೆ ಹಿಡ್ಕೋಬೇಕು, ಓಂಕಾರದಲ್ಲಿ ಇಷ್ಟು ಅರ್ಥ ಇದೆ ನನ್ನ ಹೇಳ್ಕೊಟ್ನಲ್ಲ, ಅದನ್ನು ಮಧ್ಯದಲ್ಲಿ ಹಿಡಿಬೇಕು, ಮೇಲೆ ಹಿಡಿಯೋದಲ್ಲ, ಕೆಳಗೆ ಹಿಡಿಯೋದಲ್ಲ. ಬಾಣವನ್ನು ಸರಿಯಾಗಿ ಹೂಡಬೇಕು. ಶರಾನುಸಂಧಾನ ಅದೇ ಕ್ರಮ. ಎಲ್ಲಿ ತನಕ ಇಳಿಬೇಕು? ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ. ಅಲ್ಲಿ ಇಲ್ಲೆಲ್ಲೋ ನೋಡ್ತಾ ಬಾಣ ಬಿಡೋದಲ್ಲ. ಅಲ್ಲ, ಒಂದು ಕಚಡ ಕೇರಂ ಆಟ ಆಡುವಾಗ ಕೂಡ ಗುರಿ ಇಡ್ತೀರಿ. ಯಾವುದೇ ಆಟದಲ್ಲಿ ಗುರಿ ಅಂತ ಇಡ್ತೀರಿ. ಕ್ರಿಕೆಟಲ್ಲಿ ಬೌಲರ್ ಕೂಡ ಗುರಿ ಇಡ್ತಾನೆ, ಬ್ಯಾಟ್ಸ್ಮನ್ ಗುರಿ ಇಡೋದಿಲ್ವಾ? ಆ ಬಾಲ್ ಬರೋ ಹೊತ್ತು ತಲೆ ಕೆರೀತಾನೆ, ನಿಂತರ ಅವನ ತಲೆಯೇ ಹೋಗ್ಬಿಡುತ್ತೆ ಅದು. ನೋಡ್ರಿ, ಈ ಕ್ರಿಕೆಟ್ ಅಂತ ಜೀವನದಲ್ಲಿ ಗುರಿ ಇಲ್ಲದ ವ್ಯಾಪಾರ ಯಾವುದೂ ಇಲ್ಲ. ಒಬ್ಬ ಮೂರ್ಖ ಶಿಖಾಮಣಿ ಜೀವನದಲ್ಲಿ ಗುರಿ ಎಂಬುವುದೇ ಇಲ್ಲ ಅಂತ ಒಂದು ಪುಸ್ತಕ ಬರೆದ. ಅದರ ಮುನ್ನುಡಿಯಲ್ಲಿ ಹೇಳ್ತಾನೆ,
ದಿ ಪರ್ಪಸ್ ಆಫ್ ದಿಸ್ ಬುಕ್ ಈಸ್ ಟು ಟೀಚ್ ದಟ್ ದರ್ ಇಸ್ ನೋ ಪರ್ಪಸ್ ಇನ್ ಲೈಫ್ ಅಂತ. ಅವನಿಗೆ ನೊಬೆಲ್ ಪ್ರೈಸ್ ಕೊಟ್ಟರು. ಯಾರವನು? ಬರ್ಟ್ರಾಂಡ್ ರಸಲ್ ಅಂತ. ಅನೇಕರು ಈ ಮುನ್ನುಡಿಗೆ ಇಂಥ ಓದೋದಿಲ್ಲ. ದಿ ಪರ್ಪಸ್ ಆಫ್ ದಿಸ್ ಬುಕ್ ಈಸ್ ಟು ಇನ್ಸ್ಟ್ರಕ್ಟ್ ಯು ದಟ್ ದೇರ್ ಇಸ್ ನೋ ಪರ್ಪಸ್ ಇನ್ ಲೈಫ್. ಏನಿಲ್ಲ, ಅದು ಪರ್ಪಸ್ ಇದೆ ಅಂತ ಅರ್ಥವೇ? ಇಲ್ಲ ಅಂತ ಅರ್ಥವೇ? ಕೋಲಾಹಲ. ಕೇಂಬ್ರಿಡ್ಜ್ನವರು ಲೋಕ ಹಾಳು ಮಾಡುವುದನ್ನು ತುಂಬ ಅಗ್ರಗಣ್ಯರು, ಫಿಲಾಸಫಿ ಡಿಪಾರ್ಟ್ಮೆಂಟ್ನವರು. ನಾವು ನೋಡ್ತೀವಿ, ಒಂದು ತಳ್ಳು ಗಾಡಿಯಲ್ಲಿ ತರಕಾರಿ ವ್ಯಾಪಾರ ಮಾಡುವನು ಉದ್ದೇಶ ಇಟ್ಕೊಂಡ್ಬರ್ತಾನೆ. ಸಂಗೀತಗಾರ ಹಾಡನ್ನು ಹಾಡುವಾಗ ಶ್ರುತಿ ತಾಳ ಎಲ್ಲ ಇಟ್ಕೊಂಡು ಹಾಡ್ತೀರಿ. ಗುರಿ ಬಿಟ್ಟು ಶ್ರುತಿರ್ಮಾತ ಲಯಃ ಪಿತ. ಶ್ರುತಿ ಅನ್ನೋದು ತಾಯಿ, ತಾಳ ಅನ್ನೋದು ತಂದೆ. ತಾಯಿ ತಂದೆ ಇಲ್ಲದಿದ್ರೆ ತಬ್ಲಿ ಸಂಗೀತ ಆಗುತ್ತೆ. ಪ್ರವಚನ ಮಾಡುವ ಗುರಿ ಇರಬೇಕು, ಕೇಳುವ ಗುರಿ ಬೇಡವೆ. ಗುರಿಯೆಲ್ಲ ಅವ್ರದ್ದೇ ಸ್ವಾಮಿ, ನಮ್ಮದಿಲ್ಲ. ನಾವೆಲ್ಲೋ ಒಂದು 10 ನಿಮಿಷ ಕೇಳ್ತೇವೆ, ಎಷ್ಟಾದ್ರೆ ಅಷ್ಟೇ ಸಾಕು ಅಂದ್ರೆ ಯಾಕೆ ಬರ್ತೀರಿ ಪ್ರವಚನಕ್ಕೆ ಅಂತ ಕೇಳಬೇಕು. ಕಾಲಕ್ಷೇಪ ಗೋಷ್ಠಿಗಳಲ್ಲಿ ದೊಡ್ಡವರು ನಿರ್ದಾಕ್ಷಿಣ್ಯವಾಗಿ ಅನಧಿಕಾರಿಗಳನ್ನು ಹೊರಗೆ ಹೋಗಿ ಅಂತ ಹೇಳಿಬಿಡ್ತಿದ್ದರು ಹಿಂದಿನ ಕಾಲದಲ್ಲಿ. ಪರೀಕ್ಷೆ ಮಾಡಿ ಯೋಗ್ಯತೆ ಇದ್ದು ಆಸೆ ಇದ್ದವ್ರನ್ನ ಮಾತ್ರ ಚೆನ್ನಾಗಿ ಯೋಗ್ಯತೆ ಕಲಿಸಿ ಎಷ್ಟೊತ್ತು ಕೂತ್ಕೋತಾರೆ, ಕೇಳ್ತಾರೆ. ಎಂಡೂರೆನ್ಸ್ ಅಷ್ಟೇ ಅಲ್ಲ, ಕೇಳಿದ್ದನ್ನು ಮನನ ಮಾಡಿ ಮಂಥನ ಮಾಡಿ ಪುನಃ ಪ್ರಶ್ನೆ ಮಾಡಿ ಸಮರ್ಥಿಸಿಕೊಳ್ಳುವ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಪ್ರವೇಶವನ್ನು ಕೊಡ್ತಾ ಇದ್ರು. ಅಂಥ ವ್ಯಾಪಾರಗಳಲ್ಲಿ ಪರಮೋಚ್ಚವಾದ ವ್ಯಾಪಾರ ಭಗವಂತನನ್ನ, ಪರಮಾತ್ಮ ಪ್ರಾಪ್ತಿಯನ್ನು ಅಂತ ಏನು ಹೇಳಿದ್ದಾರೆ. ಇದಕ್ಕೆ ಗುರಿ ಇಲ್ಲದೆ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ. ಅಪ್ರಮತ್ತೇನ, ಅದೇ ಗುರಿ ಕಡೆಗೆ ಯವೈಕದೇ ನೋಡ್ತಾ ಇರಬೇಕು. ಈಗ ನೋಡಿ ಎಷ್ಟು ಹೌ ಪೊಲಿಟಿಕ್ ದಿಸ್ ಒನ್. ಆ ಬಾಣ ಹೇಗಿರ್ತದಂತೆ ಅಂದ್ರೆ ಶರವತ್ತನ್ಮಯೋ ಭವೇತ್. ಆ ಬಾಣ ಹೃದಯ ತುಡಿತಾ ಇರ್ತದಂತೆ. ಬಿಟ್ಬಿಡು ನನ್ನನ್ನು, ಬಿಟ್ಬಿಡು ನನ್ನನ್ನು. ಯಜಮಾನ ಇನ್ನೂ ಸೆಳೀತಿದ್ದಾನೆ, ಬಿಟ್ಟಿಲ್ಲ. ಒಂದು ಕ್ಷಣ ಆ ಬಿಡುವಷ್ಟರಲ್ಲಿ ಬಿಟ್ಟಿರಾ, ಎನ್ನೆ ಬಿಟ್ಟಿಡೋ, ಎನ್ನೆ ಬಿಟ್ಟಿಡೋ, ಅಂಗ ಹೋಗಿ ಸೇರೋಣ, ಅಂದು ತಿರುಗುಡಿ ತೊಡೋಣ. ಅವನ ಪಾದವನ್ನು ನಾನು ಮುಟ್ಟಬೇಕು, ನನ್ನನ್ನು ಬಿಡಿ ಅಂತ ತುಡಿಯುವಂತೆ ಆರ್ತನಾದವನು ಸಂಸಾರದಲ್ಲಿ ನಿಜವಾಗಿ ನೋಡಿದ್ರೆ ಇರುವುದು ಕಷ್ಟವೇ. ಎಲ್ಲೋ ಇಂಥದ್ದೊಂದು ಸಣ್ಣ ಪ್ರವಚನ, ದೇವಸ್ಥಾನ, ಯಾತ್ರೆ, ತೀರ್ಥದಲ್ಲಿ ಸುಖವೇ ಹೊರತು ಎಷ್ಟು ಸಂಪಾದಿಸಿದ್ರು, ಎಷ್ಟು ಖರ್ಚು ಮಾಡಿದ್ರು, ದೇಶಕಾಲ ಮಿತಿ ಇರುವ ಪ್ರಪಂಚದಲ್ಲಿ ಸುಖವೆಂಬುದು ಅಪರೂಪ, ದುರ್ಲಭ ಅಂತ ಹೇಳ್ತಿಲ್ಲ. ಬಾಹುಳ್ಯ ಇರುವುದು ಕ್ಲೇಶದಲ್ಲಿ, ಕಷ್ಟದಲ್ಲಿಯೇ ಬಹುಳತ್ವ. ಸುಖವಿರುವುದಲ್ಪ. ಬಿಟ್ಟುಬಿಡು, ನನ್ನನ್ನು ಬಿಟ್ಟುಬಿಡು ಅಂತ ಹೇಳುತ್ತೆ. ಎಸ್ಕೇಪಿಸಮ್ ಅಲ್ಲ, ಭಗವಂತನನ್ನು ಹೋಗಿ ಸೇರಬೇಕು. ಶರವತ್ ತನ್ಮಯೋ ಭವೇತ್. ಇದರ ವಿಸ್ತಾರ ರೂಪ ನಿಮಗೆ ಎಲ್ಲಿ ಕಾಣಿಸುತ್ತೆ? ಶ್ರೀಮದ್ ರಾಮಾಯಣ ಸುಂದರಕಾಂಡದ ಕೊನೆಯ ಸರ್ಗದ ಕೊನೆಯ ಶ್ಲೋಕದಲ್ಲಿ ಹನುಮಂತ ಮಹೇಂದ್ರ ಪರ್ವತದ ಮೇಲೆ ನಿಂತುಕೊಂಡು ಎರಡೂ ಕಾಲುಗಳನ್ನು ಸಮತೂಕ ಮಾಡ್ತಾ ಹೇಗೆ ನಿಂತಿದ್ದ ಅಂದರೆ, ರಾಮಬಾಣದಿಂದ ಹೊರಟ ಬಾಣವಾದದ್ದು, ರಾಮ ಬಿಲ್ಲಿನಿಂದ ಹೊರಟ ಬಾಣವಾದದ್ದು. ಅವನು ಕೊಟ್ಟ ಕೈಂಕರ್ಯ ಸೀತಾಮ್ಮನವರನ್ನು ನೋಡಿಕೊಂಡು ಬದುಕಿದ್ದಾಡಿಯೇ ಇಲ್ಲವೇ ನನ್ನ ಸಮಾಚಾರವನ್ನು ಹೇಳಿ ಅಂಗುಳಿಯವನ್ನು ಕೊಟ್ಟು ಅವಳೇನು ಹೇಳ್ತಾಳೆ ಸಂದೇಶವನ್ನು ತಗೊಂಡು ಬಾ ಅನ್ನುವ ಕೈಂಕರ್ಯದಲ್ಲಿ ತೊಡಗಿಕೊಂಡು ಬಾಣದಂತೆ ನಿಂತ, ಬಾಣದಂತೆ ಹೊರಟ ಅಂತ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ. ಉಪನಿಷತ್ ವಾಕ್ಯಕ್ಕೆ ಎಷ್ಟು ವ್ಯಾಖ್ಯಾನ ಕೊಟ್ಟಿದ್ದಾರೆ ನೋಡಿ. ಆದ್ರಿಂದ ಭಗವಂತ ಕೇಳ್ತಾನೆ, ನಿನಗೆ ಈಗಲೇ ಮೋಕ್ಷ ಬೇಕೆ? ನೀನು ಬಾಣದಂತೆ ತುಡಿತಾ ಇದ್ದೀಯ, ಈಗಲೇ ಬೇಕೆ ಮೋಕ್ಷ? ಅದಕ್ಕೆ ನಾವು ಹೇಳಬೇಕು ಭಗವಂತನಿಗೆ, ಮೋಕ್ಷ ರಿಸರ್ವ್ ಮಾಡಿಟ್ಟು ರಿಸರ್ವ್ಡ್ ಜಡ್ಜ್ಮೆಂಟ್ ಅಂತ ಹೇಳ್ತಾರಲ್ಲ, ಮೋಕ್ಷವನ್ನು ಕೊಡು, ಗ್ಯಾರಂಟಿ ಮಾಡು. ಆದರೆ ಸ್ವಲ್ಪ ತಡೆ, ಪೋಸ್ಟ್ಪೋನ್ ಮಾಡು. ಯಾಕೆಂದ್ರೆ ನೆನ್ನೆ ಕೊನೆಯಲ್ಲಿ ಪ್ರವಚನದಲ್ಲಿ ಹೇಳಿದ್ರೆ ಅನೇಕರಿಗೆ ಮನಸ್ಸಿಗೆ ಬಂತೋ ಇಲ್ವೋ, ಅಲ್ಲಿ ವೈಕುಂಠಕ್ಕೆ ಹೋದ ಮೇಲೆ ನೀನು ಒಂದೇ ಆಕಾರದಲ್ಲಿ ರೂಪದಲ್ಲಿ ದರ್ಶನ ಕೊಡ್ತೀಯೇ. ಅದನ್ನು ನೋಡಿದ್ದವರು ಹೇಳ್ತಾರೆ ಉಪನಿಷತ್ತುಗಳಲ್ಲಿ, ನಮಗದು ತಿಳಿಯೋದಿಲ್ಲ. ಆದರೆ ನೀನೇ ಇಳಿದು ಬರುವ ಈ ಭೂಲೋಕದಲ್ಲಿ ಇದು ನಿನ್ನ ಲೋಕವೇ, ನನ್ನ ಲೋಕ ಅಲ್ಲ. ಇದು ಲೀಲಾ ವಿಭೂತಿ, ಅದು ನಿತ್ಯ ವಿಭೂತಿ. ದಟ್ ಈಸ್ ಅ ವರ್ಡ್ ಆಫ್ ಎಟರ್ನಿಟಿ, ದಿಸ್ ಇಸ್ ಅ ವರ್ಡ್ ಆಫ್ ಟೆಂಪೊರಾಲಿಟಿ. ಇಂಗ್ಲಿಷಲ್ಲಿ ಹೇಳಬೇಕು ಎಟರ್ನಿಟಿ. ಅದು ಅನಂತ ಲೋಕ, ಅಲ್ಲಿ ಕಾಲವೆಂಬುದಿಲ್ಲ.
ಅಲ್ಲಿ ದೇಶವೆಂಬುದಿಲ್ಲ. ಅದು ಹೇಗಿರ್ತದೆ ಗೊತ್ತಿಲ್ಲ. ವರ್ಲ್ಡ್ ವಿಥೌಟ್ ಟೈಮ್ ಅಂಡ್ ಸ್ಪೇಸ್ ಹೇಗಿರ್ತದೆ ಗೊತ್ತಿಲ್ಲ. ಅಬ್ಸ್ಟ್ರಾಕ್ಟ್ ಇರ್ತದೇನೋ ಗೊತ್ತಿಲ್ಲ. ಎಲ್ಲರೂ ಒಂದೇ ರೂಪದಲ್ಲಿರ್ತಾರೆ. ಅಲ್ಲಿ ಬರೀ ಸಾಮಗಾನ ಮಾಡ್ತಾ ಕೂತಿರ್ತಾರೆ. ಅಲ್ಲಿ ಹೋಗಿ ನೀವು ಭಾಗವತ 11ನೇ ಸ್ಕಂದ ಕೇಳಬೇಕು ಅಂದರೆ ಯಾರು ಹೇಳುವವರಿಲ್ಲ ನಿಮಗೆ. ಯಾತಕ್ಕೆ? ಎಲ್ಲರೂ ಸರ್ವಜ್ಞರು. ಎಲ್ಲರೂ ಸರ್ವಜ್ಞರು. ರಾಮಾಯಣ ಹೇಳಿ ನೀವು ಕೇಳೋಕ್ಕೂ ಬಾಯಿ ಬರೋದಿಲ್ಲ, ನೀವೇ ಸರ್ವಜ್ಞರು. ಅವ್ರು ಬಾಯಿ ತೆಗೆಯೋದಿಲ್ಲ, ನೀವು ಕಿವಿ ತೆರೆಯೋದಿಲ್ಲ. ಯಾವ ರೂಪದ ದರ್ಶನ ಮಾಡಬೇಕು ಅಂತ ಆಸೆ ಪಡ್ತೀರಿ, ಅದೇ ರೂಪದಲ್ಲಿ ಸರ್ವದಾ ದರ್ಶನ ಮಾಡ್ತೀರಿ. ಅದೆಲ್ಲ ವೈಕುಂಠ ಗದ್ದಲ್ಲಿ ಹೇಳ್ತಾರೆ. ಯಾವ ಸೇವೆ ಮಾಡಬೇಕು ಅಂತ ನೀವು ಆಸೆ ಪಡ್ತೀರೋ ಅಂತಹ ಸೇವೆ ಅದೇ ಕ್ಷಣಕ್ಕೆ ನಿಮ್ಗೆ ಅಲ್ಲೇ ದೊರಕಿ ಬಿಡುತ್ತೆ ಭಗವಂತನಿಗೆ. ಚಾಮರ ಸೇವೆ ಮಾಡಬೇಕು, ಪುಷ್ಪಾರ್ಚನೆ ಮಾಡಬೇಕು ಅಂತ ಆಸೆ. ಇಲ್ಲಪ್ಪ ಒಂದೆರಡು ಪಟ್ಲ ಹೂ ತಗೊಂಬ ಅಂತ ಹೇಳೋ ಹಾಗಿಲ್ಲ. ಪುಷ್ಪಗಳು ಕೈಯಲ್ಲಿ ಬರ್ತವೆ, ಸೇವೆ ಮಾಡ್ತಾ ಇರ್ತೀರಿ. ನಿಮ್ಮ ಹಾಗೆ 100 ಜನ, 1000 ಜನ, 1,00,000 ಜನ ಮುಕ್ತರು ನಿತ್ಯರು ಸೇವೆ ಮಾಡ್ತಾ ಇರ್ತಾರೆ. ನಮ್ಗೆ ಆಪರ್ಚುನಿಟಿ ಅವಕಾಶ ಸಿಕ್ಕಲಿಲ್ಲ ಅನ್ನೋ ಗೋಳಿಲ್ಲ. ಯಾವ ಸೇವೆ ಬೇಕಾದ ಜಕ್ಷನ್ ಕ್ರೀಡನ್ ರಮಮಾಣ ಕುಣಿದಾಡ್ತಾ ನೋಡಿ. ಜಕ್ಷತೆ ಕ್ರೀಡನ್ ರಮಮಾಣ. ಗೋಪಕಾಸ್ತ್ರೀಯರು ಕೃಷ್ಣನ ಹೇಗೆಲ್ಲ ಅರ್ಚನೆ ಮಾಡಿದರು ಗೋಕುಲದಲ್ಲಿ, ಬೃಂದಾವನದಲ್ಲಿ, ಆ ಸೇವೆಯೆಲ್ಲ ಅಲ್ಲಿ ಸಿಗ್ತದಾದ್ದರಿಂದ ಇಲ್ಲಿ ಸಿಕ್ಕುವ ಭೋಗಗಳು ಅಲ್ಲಿ ಸಿಕ್ಕೋದಿಲ್ಲ. ಒಂದು ಕಡೆ ನಿಂತಿರ್ತಾನೆ, ಒಂದು ಕಡೆ ಮಲಗಿರ್ತಾನೆ, ಒಂದು ಕಡೆ ಕೂತಿರ್ತಾನೆ. ಮಲಗಿರುವ ದೇವರ ಸೊಬೆಗಳಲ್ಲಿಯೇ ಒಂದು ಕಡೆ ಇದ್ದದ್ದು ಒಂದು ಕಡೆ ಇಲ್ಲ. ತಿರುವೆಕ್ಕ ಅಂತ ಒಂದು ಕ್ಷೇತ್ರ ಕೇಳಿದ್ದೀರಾ? ಕಾಂಚೀಪುರದಲ್ಲಿ ಮಲಗಿದ್ದಾನೆ. ಎಡಬಲ ನೋಡಿದ ವ್ಯತ್ಯಾಸವಾಗಿ ಮಲಗಿದ್ದಾನೆ. ಶ್ರೀರಂಗದಲ್ಲಿ ಒಂದು ರೀತಿಯ ಮಲಗಿದ್ದಾನೆ. ಸುಗಂಧವನ ಇಂದಳೂರು ಕ್ಷೇತ್ರದಲ್ಲಿ 2 ಸಲ ದರ್ಶನವಾಯಿತು. ಅಲ್ಲಿ ಒಂದು ಸಲ ಕಾಲಕ್ಷೇಪಗೋಷ್ಠಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಹುಡುಗರು. ನಮ್ಮ ಇತ್ತು ಆಳ್ವಾರರು ಆ ದೇವರನ್ನ ಕರಗಿಸಿ ಮಾತನಿಯೇ ನಿಮಗೆ ಸೇರೆ ಬಹುವಚನದಲ್ಲಿ ನಿಮ್ಮ ಇತ್ತೊಳದು ನಿನ್ನನ್ನೇ ಸೇವೆ ಮಾಡಿದ್ದೇನಪ್ಪ. 7 ತಲೆಮಾರು ನಿನಗೆ ಸೇವೆ ಮಾಡಿದ್ದೇವೆ. ನಾ ಯಾರಂತ ಗೊತ್ತಿದೆ ನಿನಗೆ. ದರ್ಶನ ಕೊಡು, ಸ್ವಲ್ಪ ನಡೆದಾಡು. ಟೇಕಿಂಗ್ ಲಿಬರ್ಟಿ ವಿತ್ ಗಾಡ್. ನಮ್ಮ ಕಾಲ್ ಕಾಟಿ நடந்தால் நாங்கள் உயோமே. ಕಾಲ್ ಕಾಟಿ நடந்தால். ಕೃಷ್ಣ ನೀನು ಸಭೆಯಲ್ಲಿ ಹೋಗಿದ್ಯಂತಲ್ಲ, ದುರ್ಯೋಧನ ಸಭೆಯಲ್ಲಿ ನೀನು ನಡೆದಿದ್ದ ಸೊಬಗೆ ಹೇಗಿತ್ತು ನಾನು ನೋಡಬೇಕು ಅಂತ ಆಸೆ ಪಡ್ತೇನೆ. ಲಂಕೆ ತನಕ ನಡ್ಕೊಂಡು ಹೋಗಿದ್ನಲ್ಲ ಆಚಾರ್ಯರೇ, ನೀವು ನೋಡ್ಲಿಲ್ಲ ಆಳ್ವಾರ್ರೆ. ಅಪ್ಪ ನಾ ಇರ್ಕೊಳ್ಳೇಡ, ನಾನು ನಿನ್ನ ಪಾದದ ಸೊಬಗನ್ನು ನೋಡಬೇಕು. ಜನಕನ ಮನೆಗೆ ಹೋಗಿದ್ನಲ್ಲ ನೋಡ್ಲಿಲ್ವೇ, ನಾನು ನೋಡ್ಲಿಲ್ವಲ್ಲ, ಈಗ ನೋಡಬೇಕು. ಅಯ್ಯೋ ಪಡ್ತಿರ್ಕೇನೆ ಎಪ್ಪಡಿ ಅಂದ್ರಿಕ್ಕಿರೋದು. ವೃದ್ಧ ಅಲ್ಲ, ಅರ್ಚಾಮೂರ್ತಿ, ಅರ್ಚಾ ಸಮಾಧಿ ಅಂತ ಒಂದಿದೆ. ಈ ಲೋಕದ ಮಿತಿಗಳಲ್ಲಿ ಭಗವಂತನಿಗೂ ಕೆಲವು ಮಿತಿಗಳಿವೆ. ದೇವಸ್ಥಾನದಲ್ಲಿ ಮೂರ್ತಿ ರೂಪದಲ್ಲಿ ಭಾಗವತರು ಭಕ್ತರು ಪ್ರತಿಷ್ಠಾಪಿಸಿದ ಮೇಲೆ ಆ ನಿಯಮಗಳನ್ನು ಮೀರಿ ಅವನು ನಡೆಯುವ ಹಾಗಿಲ್ಲ. வாய் திறந்து பேசணும்னு அவர் பேச முடியாது, பேசக்கூடாது. ಅರ್ಚಕ ಮುಖೇನ ಮಾತ್ರ ಹೇಳಬೇಕು. ನಮ್ಮಿವರು ಕಾಲ್ ಕಾಟಿ ನಡೆದಾಳ್. ಅವರು ಮನಸ್ಸಲ್ಲಿ ಪ್ರಯತ್ನ ಮಾಡಿದ, ಅಗ್ನಿ ರೂಪದಲ್ಲಿದ್ದೇನೆ, ಪ್ರತಿರೂಪದಲ್ಲಿದ್ದೇನೆ, ಜನರೂಪದಲ್ಲಿದ್ದೇನೆ. ಅಯ್ಯ ಹಾಗೆಲ್ಲ ನೋಡೋಕ್ಕಾಗತ್ತೇನಯ್ಯ, ನಿನ್ನನ್ನು ನೋಡ್ಬೇಕು ನಾನು, ನಿನ್ನ ಬಣ್ಣ ನೋಡಬೇಕು. ಇನ್ನ ಮಣ್ಣಮೆಂದ್ರೆ ಕಾಟಿ ಎಂದಳೂರಿ ಇದೆ. ವಾಶಿವಲ್ಲಿ ನಾಸ್ತಿಕರು ಆಸ್ತಿಕರು, ಯಾರ್ಯಾರು ಕುಲ, ಯಾರ್ಯಾರು ವಂಶ ಪರಂಪರೆ ಹೇಗಿದೆ ಎಲ್ಲ ಗೊತ್ತು ನಿಮಗೆ. ಎಲ್ಲ ಮರಿವೀರ್ ಈರೇ ಅರಿಯೀರ್ ಎಂದಳೂರಿದೆ. ಜಾಡಿಸ್ತಾರೆ ಭಗವಂತನನ್ನ. ನಿಮಗೆಲ್ಲ ಗೊತ್ತು. ಬದುರಿಯಿಂದ ನಡ್ಕೊಂಬಂದಿದ್ದೇನೆ ನಿಮ್ಮ ದರ್ಶನಕ್ಕೆ ಅಂತ. ಇದು ಒಂದೇ ಗೊತ್ತಾಗಲಿಲ್ಲ. ಸರ್ವಜ್ಞರಂತೆ ಸರ್ವಜ್ಞರು ಹೋಗಯ್ಯ ಹೋಗಯ್ಯ. ವಿವಿಧ ಭಗವಂತನನ್ನೇ ಹೋಗಯ್ಯ ಅಂತ ಮಾತನಾಡಿ ನಮಗೆ ಕರ್ಗೆ ಹೋಗ್ಬಿಡ್ತೀವಿ ನಾವು. ಅಲ್ಲಿ ಕೂತ ಆ ಪಾಶಗಳನ್ನ ಹೇಳಿದ್ರೆ ಅಲ್ಲಿ ಅಧ್ಯಾಪಕರು ಅವತ್ತು ಪಾರಾಯಣ ಮಾಡ್ತಿದ್ದವ್ರು ನಮಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೋದ್ರು ಒಂದು ಕಡೆಯಲ್ಲಿ. ಈ ಕ್ಷೇತ್ರಕ್ಕೆ ಬಂದು ಹೀಗೆ ಪಾರಾಯಣ ಮಾಡ್ತಾರೆ. ಆ ಇಂದೂರ ಅನುಭವ ನಾವು ಮರೆಯಲಾರೆ, ತಿರುಕುರುಮುಡಿ ಅನುಭವ ಮರೆಯಲಾರೆ. ಇದನ್ನು ನೋಡೋದಕ್ಕಾಗಿ ಶರೀರ ಬೇಕು ನಮಗೆ. ಹೇಳಿ ಭಟ್ರೆ, ಈಗ ಶರೀರ ಬೇಕೇ ಬೇಡವ ನಮಗೆ? ಶರೀರ ಬೇಕು. ಒಬ್ರು ಹೇಳ್ತಾ ಇದ್ದಾರೆ, ನಾನು ದಿವ್ಯಕ್ಷೇತ್ರ, ಮಲಯಾಳ ದಿವ್ಯಕ್ಷೇತ್ರ, ಅದರಲ್ಲಿ ಬರೀ 4 ಕ್ಷೇತ್ರ ಮಾತ್ರ ದರ್ಶನ ಮಾಡುವ ಭಾಗ್ಯವಾಯಿತು. ಇನ್ನೂ 9 ಕ್ಷೇತ್ರ ಬಾಕಿ ಉಳಿದಿದೆ.
ನಿಮಗೆ ಕರ್ಕೊಂಡು ಹೋಗ್ತೇವೆ, ಎಷ್ಟ ಕಷ್ಟ ನೀವು ಅಂದರೂ ಕಷ್ಟ ಅನ್ಬೇಡಿ, ನಾ ಕರ್ಕೊಂಡು ಹೋಗ್ತೇನೆ, ದರ್ಶನ ಮಾಡಿಸ್ತೇನೆ ಅಂತಾರೆ. ತಿರುವನಂತಪುರಂ ಸೇವೆ ಅಲ್ಲ ಹೋದವಿಂದ್ರೆ ಆಳ್ವಾರು ಹೇಳಿಬಿಟ್ರು. ನಮ್ಮ ಕುಟುಂಬದವ್ರ ತಾತ ನನಗೆ ಮದುವೆಯಾದ ಹೊಸದರಲ್ಲಿ 57ನೇ ಇಸ್ವಿಯಲ್ಲಿ ಉಪದೇಶ ಮಾಡಿದ್ದು ಆ ದಶಕ 10 ಪದ್ಯ ಗೊಗ್ಗೊರ್ಲು ಧ್ವನಿ ಅವರಿಗೆ. ತಿರುವನಂತಪುರಕ್ಕೆ ಯಾವತ್ತು ಹೋಗಬೇಕು? ಹೋದವಿಂದ್ರೆ ಇವತ್ತೇ ಹೋಗಿ ಇದ್ರು. ನಾಳೆ ನಾಡಿದ್ದು ಪೋಸ್ಟ್ಪೋನ್ ಮಾಡಬೇಡಿ, ಇವತ್ತೇ ಹೋಗಿ. ಅವನು ಮರೆಯಿರೋ ಸೊಬಗನ್ನು ನೋಡಿ, ಅಲ್ಲೊಂದು ಸೊಬಗು ಇಲ್ಲೊಂದು ಸೊಬಗು, ತಿರುಗಾಡ್ತಾರೆ ಅಣ್ಣನಂತೆ ಅವನು, ಅಲ್ಲೊಂದು ಸೊಬಗು. ಇದರಲ್ಲೇ ಕಾಲವನ್ನು ಕಳೆಯಬೇಕು. ಬದುಕಿರುವಾಗ ಮನುಷ್ಯ ಪ್ರಪತ್ತಿ ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ, ಸ್ವಂತ ಮನೆ ಎನ್ನುವುದನ್ನು ಇಟ್ಟುಕೊಳ್ಳದೆ ಅಲ್ಲಲ್ಲೇ ಸಂಚಾರ ಮಾಡ್ತಾ ಒಂದು ಊರಲ್ಲಿಲ್ಲದೆ ಭಗವಂತನ ಕ್ಷೇತ್ರಗಳನ್ನೇ ಹುಡುಕೊಂಡು ಇವನು ಒಂದು ರೀತಿಯ ಪರಿವ್ರಾಜಕನಾಗಬೇಕು. ಅದನ್ನೇ ಶ್ರೀಮದ್ ಭಾಗವತದಲ್ಲಿ ನಿಮ್ಗೆ ಹೇಳ್ತೇನೆ. ನೀವು ಜ್ಞಾಪಕ ಮಾಡಿದ ಜಾಗ ಇವು ವಿಷಯಾಂತರ ಅಂತ ತಿಳ್ಕೋಬಾರದು, ಎಲ್ಲ ಒಂದೇ ವಿಷಯ. ಇದು ಭಾಗವತರು ಹೇಗಿರಬೇಕು, ಹೇಗೆ ನಡಿಬೇಕು, ಇದನ್ನೆಲ್ಲ ಆಳ್ವಾರ ಸೂಕ್ತಿಗಳಲ್ಲೂ ನಾವು ಕಾಣುತ್ತೆ. ಇದನ್ನೇ ಭಾಷಾಂತರ ಮಾಡಿದಂತೆ ಕಾಣುತ್ತೆ ನಮ್ಮ ಆಳ್ವಾರರು. ಊರೂರು ತಿರುಗ್ತಾ ಇರಬೇಕು. ಒಂದು ಕಡೆ ನಿಂತುಕೊಂಡ್ರೆ ಊರಿನ ಮೇಲೆ ಅಭಿಮಾನ, ಯಾರ ಮನೆ ಜಗಲಿ ಮೇಲೆ ಕೂತರೂ ಅಭಿಮಾನ ಬರ್ತದೆ. ಅಕಸ್ಮಾತ್ ಈ ಮನೆ ನಮ್ಮದೇ ಆಗಿದ್ರೆ, ಯಜಮಾನರಿಗೆ ಯಾರೋ ಬಂದು ಕೂತಿದ್ದಾರೆ ಪಾಪ, ಸ್ವಾಮಿ ಈ ಮನೆ ನೀವೇ ಇಟ್ಕೊಳ್ಳಿ ಅಂತ ಕೊಡುವ ಸೌಭಾಗ್ಯದ ಬುದ್ಧಿ ಅವರಿಗೆ ಬಂದರೆ, ಈ ಮನೆ ನಮಗೆ ಇರಲಿ ಎನ್ನುವ ದೌರ್ಭಾಗ್ಯದ ದುರ್ಬುದ್ಧಿ ನಮಗೆ ಬಂದರೆ, ಅವತ್ತು ನಮಗೆ ಸಂಸಾರ ಮತ್ತೆ ಗಂಟು ಬೀಳುತ್ತೆ. ಆದ್ದರಿಂದ ಊರೂರು ಸುತ್ತಾಡ್ತಾ ಇರಬೇಕು. ಈ ಒಂದು ಕಡೆ ಅದಕ್ಕೆ ಗೃಹ ಬಂಧನ ಅನ್ನೋದನ್ನು ಬಿಡಬೇಕು ಅಂತಾರೆ. ಇಲ್ಲಿ ಭಾಗವತ ಪೂರ್ತಿ ಪಾರಮಹಂಸ ಸಂಹಿತೆ ಇದಕ್ಕೆ ಹೇಳ್ತಾರೆ. ಆದ್ರಿಂದ ಎರಡನೇವನ್ನ ಕಾಣದೆ, ಭಗವಂತನನ್ನ ಬಿಟ್ಟು ಎರಡನೇ ವಸ್ತುವನ್ನು ಕಾಣದೆ, ಶೃಣ್ವನ್ ಸುಭದ್ರಾಣಿ ಅಲ್ವೇ ಚೆನ್ನಾಗಿಲ್ವೇ ನೋಡಿ ಶ್ಲೋಕ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗಃ ಏವಂ ವ್ರತಃ ಸ್ವಪ್ರಿಯನಾಮ ಕೀರ್ತ್ಯ ಜಾತಾನುರಾಗಃ ಧೃತಚಿತ್ತ ಉಚ್ಚೈಃ ಹಸತ್ಯತೋ ರೋದಿತಿ ರೌತಿ ಗಾಯತಿ ಉನ್ಮಾದವತ್ ನೃತ್ಯತಿ ಲೋಕವಾಕ್ಯಃ ಖಂ ವಾಯುಂ ಅಗ್ನಿಂ ಸಲಿಲಂ ಮಹಿಂಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿಸ್ಸಮುದ್ರಾಂಶ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯ ನಾಡಿನ ಹರಮಂ ಮನ್ಹರಿಯ ನೀರೆಂಬೆರುಮಾನ್ ಯುಲನೆಂಬೆರುಮಾನ್ ರಂತಿದೇವ ಮಾಡ್ತಾ ಇದ್ದ ಅಂತ ಹಾಗೆಲ್ಲ ಹೇಳ್ತಾರೆ. ಮಣ್ಣೈ ಇருந்து ತುಳಾವಿ ವಾಮನನ್ ಕೊಂಡ ಮಣ್ಣಿದೆವೆನ್ನು ಪೇರ್ಪಲ ಸೊಲ್ಲಿ ಅನಂತ ಶ್ರೀನಾಮಗಳನ್ನು ಹೇಳ್ತಾ ಊರೂರು ಸುತ್ತಾಡ್ತಾ ಇರಬೇಕು. ಅದೇ ರಂಜನೆ, ಅದೇ ನಾವೆಲ್ಟಿ. ಆವಾಗ ನೀವು ಜಗತ್ತಿಗೆ ಭಾರ ಆಗೋದಿಲ್ಲ, ಜಗತ್ತು ನಿಮಗೂ ಭಾರ ಆಗೋದಿಲ್ಲ. ಜಗತ್ತು ಅನ್ನೋದು ಬೆಲೂನ್ ಹೊಡೆದಾಗ ಟಪ್ ಅಂತ ಒಡೆದು ಕೆಳಗೆ ಬಿದ್ದು ಹೋಗ್ತದೆ. ಅದು ನಾವು ಇತರರಿಗೆ ಹಿಂಸೆ ಕೊಡ್ತಾ ಬದುಕ್ತಾ ಇದ್ದೇವೆ ಅನ್ನೋ ಭಾವ ಹೋಗಬೇಕಾದ್ರೆ ಭರನ್ಯಾಸಿಗಳಾಗಬೇಕು, ಸನ್ಯಾಸಿಗಳಾಗಬೇಕು. ಶ್ರೀಮದ್ ಭಾಗವತ ಭರನ್ಯಾಸ ಸನ್ಯಾಸವನ್ನು ಏಕಾರ್ಥದಲ್ಲಿ ಉಪದೇಶ ಮಾಡುತ್ತೆ. ಅದೇ ಶರಣಾಗತಿ ಎನ್ನುವುದು. ಅದನ್ನು ಶರಣಾಗತಿ ಮಾಡಿದ ಒಡನೆಯೇ ಪ್ರಪತ್ತಿ ಎನ್ನುವುದನ್ನು ಹಾಗೆ ಕೊಟ್ಬಿಡ್ತಾನೆ ಅಂತಿಲ್ಲ. ಇಟ್ ಈಸ್ ಕಂಡೀಷನಲ್ ಅಂಡ್ ದಿ ಕಂಡೀಷನ್ ಡಿಪೆಂಡ್ಸ್ ಆನ್ ಯು. ನೀವು ಹಾಕಬೇಕು. ಶರ ಬರಿಬೇಕಲ್ಲಿ. ಪ್ರಪತ್ತಿ ಬಂದಿಟ್ಟಿರೆ ಇಪ್ಪವೇ ಮೋಕ್ಷ ವೇಣುಮ ಎಪ್ಪ ಓಣಂ. ಆ ಸಮಯವನ್ನು ಗುರುತು ಹಾಕಿದ್ರೆ ಶರ ಟಿಪ್ಪಣಿ ಬರೀರಿ ಅಂದರೆ, ನನಗೆ ಪ್ರಾಣ ಹೋಗುವಾಗ ನೀನು ಮೋಕ್ಷವನ್ನು ಕೊಡಬೇಕು. ಪ್ರಾಣ ಯಾವಾಗ ಹೋಗ್ತದೆ? ಅದು ನನ್ನ ಕೈಯಲ್ಲಿದೆಯೇ? ಭಗವಂತನ ಕೈಯಲ್ಲಿದೆಯೇ? ಇಬ್ಬರ ಕೈಯಲ್ಲಿಲ್ಲ. ಅದು ಕರ್ಮದ ಕೈಯಲ್ಲಿದೆ. ಇದು ಟೈಮ್ ಬಾಂಬ್. ಶರೀರ ಎಂಬುದು ಟೈಮ್ ಬಾಂಬ್ ಇದ್ದ ಹಾಗೆ. ಹೌದಾ? ಟೈಮ್ ಬಾಂಬ್ ಅಂದ್ರೇನು? ಒಬ್ಬ ಅವನು ಬಾಂಬ್ ತಯಾರು ಮಾಡ್ತಾನೆ. ಬಸ್ಗಳಿಗೋ ರೈಲಲ್ಲೋ ಮನೆಯಲ್ಲೋ ಎಲ್ಲೋ ಇಟ್ಟಿರ್ತಾನೆ. ಟಿಕ್ 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 ಟೈಮ್ ಹೊಡಿತಾ ಇರ್ತದೆ.
ಆ ಟೈಮ್ ಸರಿಯಾಗಿ ಅದು ಢಮ್ ಅನ್ನಬೇಕು ಅಂತ ಅದಕ್ಕೆ ಸಂಯೋಜನೆ ಮಾಡಿರ್ತಾರೆ. ಆ ಟೈಮ್ ಬಂತು, ತನ್ನಷ್ಟು ತಾನೇ ಅದು ಢಮ್ ಅಂದು ಬಿಡುತ್ತದೆ. ನಿಮಗೆ ಅದಕ್ಕೆ ಒಪ್ಪಿಗೆ ಇಲ್ಲದೆ ಇದ್ದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಾನು ರೈಲ್ವೆ ಈ ಡಿಪಾರ್ಟ್ಮೆಂಟಲ್ಲಿ ಗುಡ್ಸ್ ಗಾಡಿ ಅಂತ ಏನಿರುತ್ತೆ ನೋಡಿ, ನಮ್ಮ ಅನೇಕ ಗುರುಗಳಲ್ಲಿ